ನಮ್ಮ ಮೆದುಳಲ್ಲಿ ಯಾವೆಲ್ಲ ಬದಲಾವಣೆಯನ್ನ ಕಾಫಿ ಉಂಟು ಮಾಡುತ್ತೆ? ಕಾಫಿ ಇಲ್ಲದೆ ಜೀವನವೇ ವ್ಯರ್ಥ. ವಿಶ್ವಾದ್ಯಂತ ಒಂದು ಅದ್ಭುತ ಪೇಯವಾಗಿ ರಮಣೀಯವಾದ ಕಾಫಿಯ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ನಾನು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಆಯುರ್ವೇದದ ಪ್ರಕಾರ ಕಾಫಿ ಅಂದ್ರೆ ಒಂದು ಶಕ್ತಿನ ನೋಡಿ, ಕಾಫಿಯ ಏನು ಎಡಿಕ್ಷನ್ ಅಥವಾ ಏನು ಇದಿದೆ ಅದೀಗ 17ನೇ ಶತಮಾನದಿಂದ ಕುರಿಗಾಹಿಗಳು ಒಂದು ಕೆಂಪು ಬಣ್ಣದ ಬೆರ್ರಿ ಹಣ್ಣು ಅಂತ ಹೇಳ್ಬೋದು, ಕುರಿಗಳು ತಿಂದಾಗ ತುಂಬ ಲವಲವಿಕೆಯಿಂದ ಇದ್ದಾವೆ ಅಂತ ಅದನ್ನು ಅಬ್ಸರ್ವ್ ಮಾಡಿ ಕೆಲವರು ಕಾಫಿಯನ್ನ ಲಿವರ್ಗೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗಿದ್ರೆ ನಿಜವಾಗಿಯೂ ಕಾಫಿ ಒಳ್ಳೇದಾ? ಬಗೆ ಬಗೆಯ ವಿಚಾರಧಾರೆಗಳು, ಪ್ರಪಂಚಾದ್ಯಂತ ಅನುಭವಕತನಗಳು, ಲವಲವಿಕೆಯ ವಿಚಾರ ವಿನಿಮಯ, ಇದಕ್ಕೆಲ್ಲ ಪೆನ್ನಿ ಯೂನಿವರ್ಸಿಟಿ ಅಂತಲೇ ಇತ್ತು. ಇದೆಲ್ಲ ಕೃಪೆ ಕಾಫಿಯಿಂದ. ತಾತ್ಕಾಲಿಕ ಪ್ರಚೋದನೆ ಹೌದು, ಅದು ನಮ್ಮ ಬ್ಯಾಂಕಲ್ಲಿದ್ದು FD ಹಣವನ್ನು ಮುರಿದುಕೊಂಡು ನಾವು ನಮ್ಮ ಧನದ ಅವಶ್ಯಕತೆ ನೀಗಿಸಿಕೊಂಡಾಗೆ ಅದು ನಮ್ಮ ಸಂಗ್ರಹವನ್ನೇ ನಾವು ಮುರಿದುಕೊಂಡದ್ದು ಹೊರತು ಹೊಸ ಧನ ಅಲ್ಲ. ಅದು ಯಾವ ಪ್ರಮಾಣದ ಸೇವನೆ ಮಾಡಿರ್ತೇವೆ ಅದರ ಅರ್ಧಾಂಶವನ್ನು ತಲುಪಲು ಸಾಧಾರಣ 5 ರಿಂದ 6 ಗಂಟೆಗಳ ಕಾಲ ಬೇಕು. ಅಂದರೆ 3 ಗಂಟೆಯಲ್ಲಿ ಸೇವನೆ ಮಾಡಿದರೆ 4, 5, 6, 7, 8 ರಾತ್ರಿ 9 ಗಂಟೆವರೆಗೆ ಅದರ ಎಫೆಕ್ಟ್ ಇರ್ತದೆ. 1920, 30, 40 ನಮ್ಮ ಅಜ್ಜಿಯಂದಿರೆಲ್ಲ ಒಂದು ಚುಕ್ಕು ಕಾಫಿಯಿಂದ ಕುಡಿತಾಯಿದ್ರು. ಚುಕ್ಕು ಹೇಳಿದರೆ ಅದು ಪ್ರಮುಖವಾಗಿ ನಾವು ಶುಂಠಿಗೆ ಹೇಳುವಂಥದ್ದು. ದಿನದಿಂದ ದಿನಕ್ಕೆ ನನಗೆ ಕಾಫಿ ಜಾಸ್ತಿ ಬೇಕು ಅಂತ ಅನ್ಸೋದು ಒಂದು ಅಡಿಕ್ಷನ್ ಅಲ್ವಾ? ಹೇಗೆ? ಕಾಫಿ ಇಸ್ ನಾಟ್ ಎ ಫುಡ್ ಪರ್ಸೆ. ಹಾಗೆ ಯಾವುದಕ್ಕೂ ವಿಶೇಷ ಒಳ್ಳೇದು ಹೇಳುವಂಥ ಪ್ರಶ್ನೆ ಇಲ್ಲ. ಸ್ಟಿಮ್ಯುಲೇಷನ್ ಕೊಡ್ತಾ ಇದೆ ಅಂತ ಮಾತ್ರ ಅದು. ಕಾಫಿಯ ಒಂದು ಏನು ಎಡಿಕ್ಷನ್ ಇದೆ, ತಾತ್ಕಾಲಿಕವಾಗಿ ಒಂದು ಫೋಕಸ್ ಅಟೆನ್ಷನ್ ಕೊಟ್ಟರೂ ಕೂಡ ಅದರ ಇಫೆಕ್ಟ್ ಮುಗಿದ ನಂತರ ಆ ಚಂಚಲತೆಯನ್ನು ಜಾಸ್ತಿಯೇ ಮಾಡುವಂಥದ್ದು. ನಮ್ಮ ನರಮಂಡಲಗಳು, ಇಂದ್ರಿಯ ಧಾತುಗಳು ಶಾಂತತೆಯಲ್ಲಿದ್ದರೆ 16 ಗಂಟೆ ಕಂಟಿನ್ಯೂಸ್ ಕೆಲಸ ಮಾಡಲಿಕ್ಕಾಗ್ತದೆ. ಬಟ್ ಈ ಫೈಟ್ ಮೋಡಿ ಬಂದ ಕೂಡಲೇ 1 ಗಂಟೆ ತೀರ ಕೆಲಸ ಮಾಡಿ ಮತ್ತೆ ರೆಸ್ಟ್ ತಗೊಳ್ಬೇಕಾಗ್ತದೆ. ಸೊ ಖಾಲಿ ಹೊಟ್ಟೆಗೆ ಕಾಫಿ ಕುಡಿಯೋದ್ರಿಂದಾಗಿ ಏನಾದರೂ ಪರಿಣಾಮ ಆಗುತ್ತಾ ಅಂತ ಜನರು ತಮ್ಮ ದೈನಂದಿನ ಜೀವನ ನೋಟಿಸ್ ಮಾಡಿರ್ತಾರೆ. ಸೊ ಅಂಥವರು ಅದನ್ನು ಅವಾಯ್ಡ್ ಮಾಡಬೇಕು ಅಥವಾ ಕಮ್ಮಿ ಮಾಡಬೇಕು. ಟೀಯಲ್ಲಿ ಸ್ವಲ್ಪ ಜಾಸ್ತಿ ಟ್ಯಾನಿನ್ಸ್ ಅಂತ ಇರ್ತವೆ, ಕೆಲವು ಪಾಲಿಫಿನಾಲ್ಸ್ ಅಂತ ಇರ್ತವೆ. ಇವುಗಳು ಏನಾಗ್ತವೆ, ನಮ್ಮ ಜೀರ್ಣ ಪ್ರಕ್ರಿಯೆಗೆ ಸ್ವಲ್ಪ ಬಾಧೆಯನ್ನು ಮಾಡ್ತದೆ. ಕೆಲವರು ಊಟ ಆದ ತಕ್ಷಣ ಟೀ ಕಾಫಿ ಕುಡಿತಾರೆ, ಇದರಿಂದ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಉಂಟಾಗುತ್ತಾ? ನೀವು ಒಬ್ಬ ಗೂರ್ಖನ್ನು ಇಟ್ಟಿರ್ತೀರಿ, ಕಳ್ಳ ಬೇರೆ ದಾರಿ ಹುಡುಕುವಾಗ ನೀವು ಬೇರೆ ಗೂರ್ಖನನ್ನು ಇಡಬೇಕಾಗ್ತದೆ. ಯಾಕಂದರೆ ಒಬ್ಬ ಗೂರ್ಖ ಒಂದು ಗೇಟ್ ಹತ್ರ ಕಾಯುವಾಗ ಬೇರೆ ಕಡೆ ಬೇಕಾಗ್ತದೆ. ಹಾಗೆ ಇದನ್ನು ನಾವು ಎಡಿಕ್ಷನ್ ಅಂತ ಹೇಳ್ತೇವೆ. ಇದು ಮುಗಿಯದೇ ಇರುವ ಒಂದು ವಿಷಯ ಸೈಕಲ್ ಆಗ್ತದೆ, ಆರೋಗ್ಯ ಹಾಳಾಗ್ತದೆ, ಒಳ್ಳೆಯದಲ್ಲ ಇದು. ಕಾಫಿ ಕೊಟ್ಟರೆ ಬೇಡ ಅನ್ನಲ್ಲಪ್ಪ ಅನ್ನೋ ಮಟ್ಟಿಗೆ ಈಗ ತುಂಬ ಜನ ಕಾಫಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಕಾಫಿಯ ಚಟ ಬಿಡದೆ ಹೆಲ್ತಿಗೆ ಒಳ್ಳೆಯದಾಗಬೇಕು, ಕಾಫಿ ಬಿಡ್ಲಿಕ್ಕೆ ಆಗೋದಿಲ್ಲ. ಕಾಫಿಯ ಏನು ದುರಭ್ಯಾಸ, ಅಡಿಕ್ಷನ್, ಇದನ್ನು ಬಿಡುವಂಥದ್ದು ಸರ್ವಶ್ರೇಷ್ಠ. ಕಾಫಿಯಲ್ಲಿ ಕೆಫೀನ್ ಇದೆ, ಟೀಯಲ್ಲೂ ಕೆಫೀನ್ ಇದೆ. ಈ ಹರ್ಬಲ್ ಕಾಫಿಗಳು ನಮ್ಮ ಕಿಚನಲ್ಲಿರುವಂಥ ಸ್ಪೈಸಸ್ ಅಂತ ಹೇಳ್ತೇವೆ. ಹಾಗೆ ಕಾಫಿ, ಟೀ ಇದೆಲ್ಲ ಒಂದೇ ನಾಣ್ಯದ ಹಲವು ಮುಖಗಳು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಕಾಫಿ ಕುಡಿದ್ರೇನೆ ನನಗೆ ದಿನ ಫ್ರೆಶ್ ಅಂತ ಅನಿಸೋದು ಅನ್ನೋದು ತುಂಬ ಜನರಿಗೆ ಇರುವಂಥ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಆಫೀಸಿಗೆ ಹೋದಾಗ 10 ಗಂಟೆಗೆ ಇನ್ನೊಂದು ಕಾಫಿ ಕುಡಿಬೇಕು, ಅಥವಾ ಮಧ್ಯಾಹ್ನ ಊಟ ಆದಮೇಲೆ ಒಂದು ಕಾಫಿ, ಸಂಜೆ ಆಗೋಷ್ಟೊತ್ತಿಗೆ ರಿಲೀಫ್ ಆಗಬೇಕು ಅಂತ ಒಂದು ಕಾಫಿ, ಒಟ್ಟಿನಲ್ಲಿ ಲಾಗಿನ್ ಆಗದಾಗಿಂದ ಲಾಗೌಟ್ ಆಗೋವರೆಗೂ ಕೂಡ ಕಾಫಿ ಕುಡಿತಾನೆ ಇರಬೇಕು. ಕಾಫಿ ಕುಡ್ದಿಲ್ಲ ಅಂತ ಹೇಳಿದ್ರೆ ಬ್ರೈನ್ ಏನೋ ಒಂದು ರೀತಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಥರ ಫೀಲಿಂಗ್ ತುಂಬ ಜನರಿಗೆ ಇರುತ್ತೆ. ಸೊ ಹಾಗಿದ್ರೆ ಈ ಒಂದು ಕಾಫಿ ಕುಡಿಯುವಂಥ ಅಭ್ಯಾಸ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮವನ್ನು ಬೀರುತ್ತೆ? ಕೆಲವರು ಕಾಫಿಯನ್ನು ಲಿವರ್ಗೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗಿದ್ರೆ ನಿಜವಾಗಿಯೂ ಕಾಫಿ ಒಳ್ಳೇದಾ, ಅಥವಾ ಎಷ್ಟರ ಮಟ್ಟಿಗೆ ನಾವು ಕಾಫಿ ಕುಡಿಬೇಕು? ಕಾಫಿ ಬೇಡಪ್ಪ ಬಿಟ್ಟು ಬಿಡಬೇಕು ಅಂತ ಹೇಳಿದ್ರು ಕೂಡ ಅದನ್ನು ಬಿಡೋಕ್ಕಾಗ್ತಾ ಇಲ್ಲ. ಹಾಗಿದ್ರೆ ಇದೊಂದು ಅಡಿಕ್ಷನ್? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮುರಳೀಧರ್ ಬಲ್ಲಾಳ್, ಜನರಲ್ ಮ್ಯಾನೇಜರ್ STM ಆಯುರ್ವೇದ ಫಾರ್ಮಸಿ ಉಡುಪಿ, ಅಸಿಸ್ಟೆಂಟ್ ಪ್ರೊಫೆಸರ್ STM ಆಯುರ್ವೇದ ಕಾಲೇಜ್ ಉಡುಪಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಈಗ ಕಾಫಿ ತುಂಬ ಜನರು ಹೆಚ್ಚು ಇಷ್ಟಪಡುವಂಥ ಒಂದು ದ್ರವ್ಯ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕಾಫಿ ಕೊಟ್ಟರೆ ಬೇಡ ಅನ್ನಲ್ಲಪ್ಪ ಅನ್ನೋ ಮಟ್ಟಿಗೆ ಈಗ ತುಂಬ ಜನ ಕಾಫಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಆಯುರ್ವೇದದ ಪ್ರಕಾರ ಕಾಫಿ ಅಂದರೆ ಒಂದು ಶಕ್ತಿನ? ಯಾಕೆಂದರೆ ತುಂಬ ಜನರಿಗೆ ಕಾಫಿ ಅಂದರೆ ಒಂದು ಎನರ್ಜಿ ಅನ್ನುವ ಒಂದು ನಂಬಿಕೆ ಇದೆ. ಆಯುರ್ವೇದ ಕಾಫಿಯನ್ನು ಹೇಗೆ ಡಿಫೈನ್ ಮಾಡುತ್ತೆ ಸರ್? ಕಾಫಿ ಇಲ್ಲದೆ ಜೀವನವೇ ವ್ಯರ್ಥ ಅನ್ನುವ ಮನಸ್ಥಿತಿಯನ್ನು ನಾವು ನೋಡಿದ್ದೇವೆ. ಸ್ವಲ್ಪ ಹಿನ್ನೆಲೆಯನ್ನು ನೋಡಿದರೆ, ಈ ಮಧ್ಯಪ್ರಾಚ್ಯದಲ್ಲಿ ಯೆಮೆನ್ ಹೇಳುವ ದೇಶದಲ್ಲಿ ಕುರಿಗಾಹಿಗಳು ಒಂದು ಕೆಂಪು ಬಣ್ಣದ ಬೆರ್ರಿ ಹಣ್ಣು ಅಂತ ಹೇಳ್ಬೋದು, ಕುರಿಗಳು ತಿಂದಾಗ ತುಂಬ ಲವಲವಿಕೆಯಿಂದ ಇದ್ದಾವೆ ಅಂತ ಅದನ್ನು ಅಬ್ಸರ್ವ್ ಮಾಡಿ, ಹಾಗಾದರೆ ನಾವು ಪ್ರಯತ್ನ ಪಡುವ ಅಂತ
ಅದನ್ನು ಕುಟ್ಟಿ ಕುದಿಸಿ ಬಿಸಿ ಮಾಡಿ ನೀರಿಗೆ ಹಾಕಿ ಕುಡಿದವಾಗ ಒಂದು ಲವಲವಿಕೆ ಅದನ್ನು ಕಂಡಾಗ ಇದು ಹಗೂರ ಪ್ರಪಂಚದಾದ್ಯಂತ ಒಂದು ಸ್ಪ್ರೆಡ್ ಆಗ್ತಾ ಹೋದವಾಗ ಸ್ವಲ್ಪ ಲಘುದಾಟಿಯಲ್ಲಿ ಇವತ್ತು ನಾವೇನು ವಾಟ್ಸ್ಯಾಪ್ ಯೂನಿವರ್ಸಿಟಿ ಅಂತ ಹೇಳ್ತೇವೆ. ಒಂದು 17ನೇ ಶತಮಾನದಲ್ಲಿ ಲಂಡನ್ನಲ್ಲಿ ಒಂದು ಪೆನ್ನಿ ಯೂನಿವರ್ಸಿಟಿ ಅಂತಿತ್ತು. ಅದರಲ್ಲಿ ಕಂಡೀಷನ್ ನೀವು ಒಂದು ಪೆನ್ನಿ ಕೊಟ್ಟರೆ 1 ಮಗ್ ಕಾಫಿ ಪೇಯ ಅದು ನಿಮಗೆ ಒಂದು ಅರ್ಹತೆ ಕೊಡ್ತದೆ. ಏನು ಅಂತ ಹೇಳಿದರೆ ಒಂದು ಗ್ರೂಪ್ ಸಂವಾದದಲ್ಲಿ ಅದರಲ್ಲಿ ಬಗೆ ಬಗೆಯ ವಿಚಾರಧಾರೆಗಳು, ಪ್ರಪಂಚಾದ್ಯಂತ ಅನುಭವಕತನಗಳು, ಲವಲವಿಕೆಯ ವಿಚಾರ ವಿನಿಮಯ, ಇದಕ್ಕೆಲ್ಲ ಪೆನ್ನಿ ಯೂನಿವರ್ಸಿಟಿ ಅಂತಲೇ ಇತ್ತು. ಇದೆಲ್ಲ ಕೃಪೆ ಕಾಫಿಯಿಂದ. ಹೀಗಾಗಿ ಕೆಟ್ಟದ್ದ ಪ್ರಶ್ನೆ ಬರ್ತದೆ. ಸಂತ ಬಾಬಾ ಬುಡನ್ ಅವರು ಒಂದು 7 ಕಾಫಿ ಬೀಜಗಳನ್ನು ನಮ್ಮ ದೇಶಕ್ಕೆ ತಂದು ಚಿಕ್ಕಮಗಳೂರಲ್ಲಿ ಇವತ್ತಿನ ಬಾಬಾ ಬುಡನ್ ಗಿರಿ ಅಂತ ಹೇಳ್ತೇವೆ ಅಲ್ಲಿ ಹಾಕಿ ಅಲ್ಲಿಂದ ಸಾಧಾರಣ 19ನೇ ಶತಮಾನದಲ್ಲಿ ಈ ಬ್ರಿಟಿಷ್ ಪ್ಲ್ಯಾಂಟರ್ಸ್ ಅದನ್ನು ತುಂಬ ಪ್ರಚುರಗೊಳಿಸಿ ಈಗ ಭಾರತಾದ್ಯಂತ ಅಫ್ಕೋರ್ಸ್ ವಿಶ್ವಾದ್ಯಂತ ಒಂದು ಅದ್ಭುತ ಪೇಯವಾಗಿ ರಮಣೀಯವಾದ ಕಾಫಿಯ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರೆ ನಾನು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ನಮ್ಮ ಆಯುರ್ವೇದೀಯ ಸಿದ್ಧಾಂತದಲ್ಲಿ ತೀಕ್ಷ್ಣ, ಉಷ್ಣ, ಕಟು ರೂಕ್ಷ, ವ್ಯವಾಯಿ ಅಂದರೆ ಕುಡಿದು 10 ನಿಮಿಷದಲ್ಲಿ ನಿಮಗೆ ಒಂದು ಪ್ರಚೋದನೆ ಸಿಗುವಂಥದ್ದು. ಖಂಡಿತ ಖಂಡಿತ ಹೌದು. ಈಗ ಪ್ರಶ್ನೆ ಬರೋದು, ಈಸ್ ಇಟ್ ವರ್ತ್ ದ್ಯಾಟ್ ಸ್ಟಿಮ್ಯುಲೇಷನ್ ಹೇಳುವಂಥದ್ದು. ಇದು ಪ್ರಚನೆ ಮಾಡುವುದು ಖಂಡಿತ ಹೌದು. ಲವಲವಿಕೆ ಬರುವಂಥದ್ದು ಖಂಡಿತ ಹೌದು. ಎಷ್ಟರ ಮಟ್ಟಿಗೆ ಈಸ್ ಇಟ್ ವರ್ತ್ ದ್ಯಾಟ್ ಹೇಳುವಂಥದ್ದು ಒಂದು ನಿಜವಾದ ಪ್ರಶ್ನೆ. ಅದರ ಬಗ್ಗೆ ನಾವು ನೋಡಬೇಕಾಗ್ತದೆ. ತೀಕ್ಷ್ಣ, ಉಷ್ಣ, ವ್ಯವಾಯಿ ಖಂಡಿತ ಹೌದು. ಪ್ರಚೋದನಕಾರಿ ಖಂಡಿತ ಹೌದು. ಇದ್ರ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆಯಾ ಸರ್ ಏನಾದರೂ? ಇಲ್ಲ, ಸ್ಪಷ್ಟವಾಗಿ ಅಂದರೆ ಲೇಟರ್ ಆನ್ ಆದರ್ಸ್ ಬರ್ತದೆ. ಬಟ್ ನಮ್ಮ ಮೂಲ ಗ್ರಂಥಗಳಾದ ಚರಕ ಸುಶ್ರುತ ಸಂಹಿತ ವಾಗ್ಭಟರ ಕಾಲದಲ್ಲಿ ಈ ದ್ರವ್ಯವು ಇರಲಿಲ್ಲ. ಇದರಲ್ಲಿ ನೀವು ವೀಕ್ಷಕರು ಒಂದು ಗಮನಿಸಬೇಕು, ಕಾಫಿ ಹೇಳುವಂಥ ದ್ರವ್ಯ ಇರದಿದ್ದರೂ ಪೇಯಗಳು ಇದ್ದಾವೆ. ಪ್ರಚೋದನಕಾರಿ, ಶರೀರಕ್ಕೆ ತುಷ್ಟು ಕೊಡುವಂಥದ್ದು, ಪುಷ್ಟು ಕೊಡುವಂಥದ್ದು, ಪ್ರಚೋದನಕಾರಿ, ಆರೋಗ್ಯ ಒಳ್ಳೆಯದಂಥ ಪೇಯಗಳು ಇದ್ದವು. ಮುಂಚೆನೇ ಇತ್ತು, ಖಂಡಿತ ಇದ್ದವು. ಭಕ್ಷ್ಯ, ಪೇಯ, ಪಾನ ಇದ್ದವು. ಕಾಫಿ ಹೇಳುವಂಥ ದ್ರವ್ಯ ಮತ್ತೆ ಬಂದದ್ದು. ಓಕೆ, ಯಾಕಂದ್ರೆ ಆಯುರ್ವೇದ 15,000 ವರ್ಷಗಳ ಹಿಂದೆ ಇರುವಂತದ್ದು. ಬಟ್ ಈ ಕಾಫಿ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದು ಅದಾದ ನಂತರದಲ್ಲಿ ಬೇರೆ ದೇಶಗಳಿಂದ ಮತ್ತೆ ನಮ್ಮ ದೇಶಕ್ಕೆ ಬಂದಿರುವಂತಹ ಒಂದು ಫುಡ್ ಅಂತಾನೆ ಹೇಳ್ಬಹುದು. ಕಾಫಿ ಕುಡಿದ್ರೆ ನನಗೆ ಶಕ್ತಿ ಹೆಚ್ಚಾಗುತ್ತೆ, ನನ್ನ ಬ್ರೈನ್ ಆನ್ ಆಗ್ಬಿಡುತ್ತೆ, ನಾನು ಏನೇ ಕೆಲಸ ಮಾಡಬೇಕು ಅಂತ ಶಟ್ ಡೌನ್ ಆಗಿದ್ರು ಕೂಡ ಅದರಿಂದ ಕಾಫಿ ಕುಡಿದ ತಕ್ಷಣ ನಾನು ಅಲರ್ಟ್ ಆಗ್ಬಿಡ್ತೀನಿ ಅಂತ. ಸೊ ನಿಜವಾಗಿಯೂ ಹೌದೇ ಸರ್, ಇದು ಶಕ್ತಿ ಕೊಡುತ್ತಾ? ನಮ್ಮ ಮೆದುಳಲ್ಲಿ ಯಾವೆಲ್ಲ ಬದಲಾವಣೆಯನ್ನು ಕಾಫಿ ಉಂಟು ಮಾಡುತ್ತೆ ಅಂತ? ಈ ಪ್ರಶ್ನೆಯನ್ನು ಸರಿಯಾಗಿ ಉತ್ತರಿಸಬೇಕಾದರೆ ಸ್ವಲ್ಪ ಹಿನ್ನೆಲೆ, ಸ್ವಲ್ಪ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನನ್ನು ನಾವು ಪಡೆದುಕೊಳ್ಬಹುದು. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ, ಶರೀರದ ಯಾವುದೇ ಕೆಲಸಕ್ಕೆ ಶಕ್ತಿ ಬೇಕು. ಶಕ್ತಿ ಹೇಳುವಂಥದ್ದು ಸಾಮಾನ್ಯವಾಗಿ ನಮ್ಮಲ್ಲಿ ಶಕ್ತಿಯ ಮೂಲ ದ್ರವ್ಯ ಗ್ಲೂಕೋಸ್ ಹೇಳುವಂಥದ್ದು. ನಾವು ತಿಂದದ್ದು ಏನೇ ಆಹಾರ ಪದಾರ್ಥಗಳು ಇದು ಜೀರ್ಣಗೊಂಡು ಗ್ಲೂಕೋಸ್ ರೂಪದಲ್ಲಿ ಸಂಚರಿಸುವಾಗ ವಿವಿಧ ಸೆಲ್ಗಳು, ಕೋಶಗಳು ಅವುಗಳನ್ನು ಎಳೆದುಕೊಂಡು ನಮ್ಮ ಸೆಲ್ಗಳ ಒಂದು ಅಂಗವಾದ ಮೈಟೊಕಾಂಡ್ರಿಯಾ ಅಂತ ಒಂದು ಪ್ರತ್ಯಂಗ ಇರ್ತದೆ. ಅದರಲ್ಲಿ ಈ ಗ್ಲೂಕೋಸನ್ನು ಮೆಟಬಲೈಸ್ ಮಾಡಿಕೊಂಡು ಒಂದು ATP ಅಂತ ಒಂದು ಎನರ್ಜಿ ರಿಚ್ ಮಾಲಿಕ್ಯೂಲ್ ರಿಲೀಸ್ ಮಾಡ್ತದೆ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಹೇಳಿ. ಇದನ್ನು ಎಲ್ಲ ಸೆಲ್ಗಳು, ಮಿದುಳು ಕೂಡ, ಬ್ರೈನ್ ಅಂದರೆ ಯೋಚನಾ ಶಕ್ತಿಗೆ ಬೇಕಾಗುವಂಥದ್ದು, ಆ ಎಡಿನೋ ಟ್ರೈಫಾಸ್ಫೇಟ್ನ ಶಕ್ತಿಯನ್ನು ಪಡೆದುಕೊಂಡು ಇಲೆಕ್ಟ್ರಿಕಲ್ ಇಂಪಲ್ಸ್ ಬೇಕಾದ ಕೆಲಸ ಮಾಡಿಕೊಂಡು ಎಡಿನೋಸಿನ್ ಹೇಳುವ ತತ್ವವನ್ನು ಅದು ತ್ಯಾಜ್ಯವಾಗಿ ಬಿಡುತ್ತದೆ. ಈ ಎಡಿನೋಸಿನ್ ಹೇಳುವಂಥ ಪದಾರ್ಥದ ಸಂಗ್ರಹ ತೀರಾ ಒಂದು ಸಂಗ್ರಹ ಆದಾಗ ಈ ಎಡಿನೋಸಿನ್ ರಿಸೆಪ್ಟಾರ್ಸ್ ಅಂತ ಬ್ರೈನಲ್ಲಿ ಇರ್ತವೆ. ಆ ರಿಸೆಪ್ಟರ್ಸ್ ಹೋಗಿ ಎಡಿನೋಸಿನ್ ಕೂತ್ಕೊಳ್ಳುವಾಗ ಅದು ತೀರಾ ಒಂದು ಸಂಗ್ರಹವಾದವಾಗ ನಮಗೆ ಸುಸ್ತಾಗೋದು, ನಿದ್ದೆ ಬರೋದು, ರೆಸ್ಟ್ ಬೇಕು ಅಂತ ಅನಿಸೋದು, ಇವೆಲ್ಲ ಪರಿಣಾಮಗಳು. ಇದರ ಅರ್ಥ ನೀವು ಆಗ ನಿದ್ದೆ ಮಾಡಬೇಕು ಅಥವಾ ಸ್ವಲ್ಪ ರೆಸ್ಟ್ ತಗೊಳ್ಬೇಕು, ಆಗ ಪುನಃ ನೀವು ಚೈತನ್ಯಯುಕ್ತ ಆಗ್ತೀರಿ. ಬಟ್ ಅದಕ್ಕೆ ಟೈಮ್ ಇಲ್ಲ. ಇಮಿಡಿಯೇಟಾಗಿ ನೆಕ್ಸ್ಟ್ ಮೀಟಿಂಗ್, ನೆಕ್ಸ್ಟ್ ಕೆಲಸ, ನೆಕ್ಸ್ಟ್ ಬ್ರೈನ್ ಸ್ಟಾರ್ಮಿಂಗ್,
ಏನೋ ಒಂದು ಇದಾಗಬೇಕು ಹೇಳುವಾಗ ನಾವು ಕಾಫಿಯನ್ನು ಕುಡಿದರೆ ಅದರಲ್ಲಿ ಕೆಫೀನ್ ಹೇಳುವಂಥ ಒಂದು ರಾಸಾಯನಿಕ ಘಟಕವು ಇದು ಶರೀರದಲ್ಲಿ ನಮ್ಮ ಜಠರದಲ್ಲಿ ಬೇಗನೆ ಜೀರ್ಣಗೊಂಡು ರಕ್ತದಲ್ಲಿ ಸೇರಿ ಬ್ರೈನ್ವರೆಗೆ ಹೋಗಿ ಅಲ್ಲಿ ಈ ಎಡಿನೋಸಿನ್ ರಿಸೆಪ್ಟಾರ್ಸ್ ಏನಿದ್ದಾವೆ ಅವುಗಳಲ್ಲಿ ಎಡಿನೋಸಿನ್ ಕೂತ್ಕೊಂಡು ಸುಸ್ತಿನ ಸಿಗ್ನಲನ್ನು ಕೊಡ್ತಾ ಇದ್ದಾವೆ. ಅದನ್ನು ಸರಿಸಿ ತಾನು ಕುಳಿತುಕೊಂಡು ಆಗ ಎಡಿನೋಸಿನ್ ಇಲ್ಲದಿರುವಾಗ ಒಂದು ನನಗೆ ಸುಸ್ತಿಲ್ಲ, ಕೆಲಸ ಮಾಡ್ಬೋದು ಹೇಳುವಂಥ ಒಂದು ಹುಮ್ಮಸ್ಸು ಬರುವಂಥದ್ದು. ಆದರೆ ವೀಕ್ಷಕರೇ ನೆನಪಿಡಿ, ಇದು ನಾವು ಒಂದು ಉದಾಹರಣೆ ರೂಪದಲ್ಲಿ ಆಡು ಮಾತನ್ನೇ ತಿಳಿದುಕೊಳ್ಳುವುದಂತಾದರೆ, ನಮಗೆ ತುರ್ತು ಧನದ ಅಗತ್ಯ ಬಂದವಾಗ ಹಣ ಸಂಪಾದನೆ ಬರದೆ ನಾವು FD ಹಣವನ್ನು ಅಥವಾ ಸೇವಿಂಗ್ಸ್ ಬ್ಯಾಂಕಿನ ಹಣವನ್ನು ತುರ್ತಿಗೆ ತೆಗೆದುಕೊಂಡಂತೆ ಅದು ನಮ್ಮ ಸಂಚಯದಿಂದ ಹೋಗುವುದು ಹೊರತು ಹೊಸದಾದ ಹಣ ಅಲ್ಲ. ಹಾಗಾಗಿ ನಮ್ಮ ಇದ್ದ ಎನರ್ಜಿ ರಿಸರ್ವನ್ನೇ ನಾವು ಬೇಗನೆ ಖಾಲಿ ಮಾಡುವಂಥದ್ದು. ಇದು ಹೌದು, ಪ್ರಚೋದನೆ ಸಿಕ್ಕಿ 1 ಗಂಟೆ 2 ಗಂಟೆ ಎಕ್ಸ್ಟ್ರಾ ಫೋಕಸ್, ಎಕ್ಸ್ಟ್ರಾ ಎನರ್ಜೆಟಿಕ್ ಆಗಿ ನಾವು ಕೆಲಸ ಮಾಡಲಿಕ್ಕೆ ಬರ್ತದೆ. ಬಟ್ ಈ ಎನರ್ಜಿ ನಮ್ಮ ಸಂಚಿತ ಎನರ್ಜಿಯನ್ನೇ ನಾವು ಖರ್ಚು ಮಾಡುವಂಥ ಹೊರತು ಹೊಸ ಎನರ್ಜಿ ಅಲ್ಲ ಇದು. ಅಂದರೆ ಇದು ತಾತ್ಕಾಲಿಕವಾಗಿ ನಮಗೆ ಸಿಗುವಂಥ ಒಂದು ಶಕ್ತಿ ಅಂತಾನೆ ಹೇಳ್ಬಹುದು. ಖಂಡಿತ. ಆರಂಭದಲ್ಲಿ ನನಗೆ 1 ಕಪ್ ಕಾಫಿ ಸಾಕಾಗ್ತಾ ಇತ್ತು. ಸ್ವಲ್ಪ ದಿನ ಆದಮೇಲೆ ಇಲ್ಲ 2 ಕಪ್ ಬೇಕು ಅಂತ ಅನ್ನಿಸ್ತು. ಇನ್ನೂ ಸ್ವಲ್ಪ ತಿಂಗಳುಗಳು ಕಳೆದ ಮೇಲೆ ನನಗೆ ದಿನಕ್ಕೆ 3 ಕಪ್ ಬೇಕು ಅಂತ ಅನ್ನಿಸ್ತಾ ಇದ್ದು. ಸೊ ನಾವು ಯೂಶಲಿ ಮದ್ಯಪಾನವನ್ನು ಅಡಿಕ್ಷನ್ ಅಂತ ಕರಿತೀವಿ. ಹಾಗಿದ್ರೆ ದಿನದಿಂದ ದಿನಕ್ಕೆ ನನಗೆ ಕಾಫಿ ಜಾಸ್ತಿ ಬೇಕು ಅಂತ ಅನಿಸೋದು ಒಂದು ಅಡಿಕ್ಷನ್ ಅಲ್ವಾ, ಹೇಗೆ ಅಂತ? ಖಂಡಿತ. ಇದನ್ನೇ ನಾವು ನಮ್ಮ ಶರೀರದ ಸೆಲ್ಯುಲರ್ ಲೆವೆಲ್ ನೋಡಬೇಕಾದ್ರೆ ಈ ಎಡಿನೋಸಿನ್ ರಿಸೆಪ್ಟರ್ಸ್ ಏನಿದ್ದಾವೆ ಅವುಗಳಲ್ಲಿ ಕೆಫೀನ್ ಕೂತ್ಕೊಂಡು ಅದನ್ನು ಬ್ಲಾಕ್ ಮಾಡುವಾಗ ನಮ್ಮ ಸ್ವಲ್ಪ ಹೊತ್ತಿನ ಕೆಲಸ ಮಾಡುವಂಥದ್ದು. ಈಗ ಬಾಡಿ ಏನು ಮಾಡ್ತದೆ, ನಮ್ಮ ಶರೀರ ಏನು ಮಾಡ್ತದೆ ಹೇಳಿದರೆ, ಈ ಎಡಿನೋಸಿನ್ ರಿಸೆಪ್ಟರ್ ಅಪ್ ರೆಗ್ಯುಲೇಷನ್ ಅಂತ ಹೇಳ್ತೇವೆ. ಹೊಸ ಎಡಿನೋಸಿನ್ ರಿಸೆಪ್ಟರ್ಸ್ ಉಂಟು ಮಾಡಿ. ಯಾಕಂದರೆ ಅಲ್ಲಿ ತುಂಬ ಎಡಿನೋಸಿನ್ ಇದ್ದಾವೆ. ಎಡಿನೋಸಿನ್ ಹೇಳಿದರೆ ಶಕ್ತಿ ಕೆಲಸ ಮಾಡಿದ ನಂತರ, ಶಕ್ತಿ ಉಪಯೋಗ ಆದ ನಂತರ ಉಳಿದಂಥ ತ್ಯಾಜ್ಯ ಎಡಿನೋಸಿನ್ಗಳು ಅಲ್ಲಿ ತುಂಬ ಇರೋ ಕಾರಣ ಶರೀರ ಅಪ್ರೆಗ್ಯುಲೇಟ್ ಮಾಡ್ತದೆ ಎಡಿನೋಸಿನ್ ರಿಸೆಪ್ಟರ್ಸ್. ಆಗ ಕೆಫೀನ್ ಒಂದು ಲೋಟ ಕಾಫಿ ಕುಡಿದಾಗ ಇಷ್ಟು ಕೆಫೀನ್ ಅದು ಒಂದಷ್ಟು ರಿಸೆಪ್ಟರ್ಸ್ ಬ್ಲಾಕ್ ಮಾಡಿತ್ತು, ಹೊಸ ರಿಸೆಪ್ಟರ್ಸ್ ಉಂಟಾಯಿತು. ಆಗ 2ನೇ ಕಪ್ ಕಾಫಿ ಬೇಕು. ಇದೊಂದು 2 ತಿಂಗಳು 3 ತಿಂಗಳು 4 ತಿಂಗಳು ಆಗ ಒಂದಷ್ಟು ಇನ್ನೂ ಹೊಸ. ಅಂದರೆ ಈ ಉದಾಹರಣೆಗೆ ಹೇಳಬೇಕಾದ್ರೆ, ಮನೆ ಕಾಯುವಾಗ ನೀವು ಒಬ್ಬ ಗೂರ್ಖನ್ನು ಇಟ್ಟಿರ್ತೀರಿ, ಕಳ್ಳ ಬೇರೆ ದಾರಿ ಹುಡುಕುವಾಗ ನೀವು ಬೇರೆ ಗೂರ್ಖನನ್ನು ಇಡಬೇಕಾಗ್ತದೆ. ಯಾಕಂದರೆ ಒಬ್ಬ ಗೂರ್ಖ ಒಂದು ಗೇಟ್ ಹತ್ರ ಕಾಯುವಾಗ ಬೇರೆ ಕಡೆಗೆ ಬೇಕಾಗ್ತದೆ. ಹಾಗೆ ಇದನ್ನು ನಾವು ಎಡಿಕ್ಷನ್ ಅಂತ ಹೇಳ್ತೇವೆ. ಇದು ಮುಗಿಯದೇ ಇರುವ ಒಂದು ವಿಷಯ ಸೈಕಲ್ ಆಗ್ತದೆ, ಆರೋಗ್ಯ ಹಾಳಾಗ್ತದೆ, ಒಳ್ಳೆಯದಲ್ಲ ಇದು. ಓಕೆ. ಸೊ ಇದು ಕೂಡ ಒಂದು ಅಡಿಕ್ಷನ್ ಅಂತಾನೆ ಹೇಳ್ಬಹುದು. ಓಕೆ. ಹಾಗಿದ್ರೆ ಈಗ ಕಾಫಿ ಕುಡಿದ ತಕ್ಷಣ ನಂದು ಬ್ರೈನ್ ಆನ್ ಆಗಿಬಿಡ್ತು, ನಾನು ಕೆಲಸ ಮಾಡಬಹುದು ಅಂತ ಹೇಳೋವಂಥದ್ದು ಒಂದು ಸುಳ್ಳು ಅಂತಾನೆ ಹೇಳ್ತೀರಾ? ತಾತ್ಕಾಲಿಕ ಭ್ರಮೆ. ಸುಳ್ಳು ಹೇಳಿದ್ರು ಒಂದು ಮಿಥ್ಯೆ. ತಾತ್ಕಾಲಿಕ ಪ್ರಚೋದನೆ ಹೌದು. ಅದು ನಮ್ಮ ಬ್ಯಾಂಕಲ್ಲಿದ್ದು FD ಹಣವನ್ನು ಮುರಿದುಕೊಂಡು ನಾವು ನಮ್ಮ ಧನದ ಅವಶ್ಯಕತೆ ನೀಗಿಸಿಕೊಂಡಾಗೆ ಅದು ನಮ್ಮ ಸಂಗ್ರಹವನ್ನೇ ನಾವು ಮುರಿದುಕೊಂಡದ್ದು ಹೊರತು ಹೊಸ ಧನ ಅಲ್ಲ ಅದು. ಓಕೆ. ಅಂದ್ರೆ ಕಾಫಿ ನಮ್ಮ ಮೆದುಳಿನ ಮೇಲೆ ಮುಖ್ಯವಾಗಿ ಪರಿಣಾಮವನ್ನ ಬೀರುತ್ತೆ ಅಂತ? ಹೌದು. ತಾತ್ಕಾಲಿಕ ಪ್ರಚೋದನೆ ಖಂಡಿತ ಹೌದು. ಓಕೆ. ಈಗ ಹೆಚ್ಚು ಕಾಫಿ ಕುಡಿದ್ರು ಜಾಸ್ತಿ ಆಗ್ತಾ ಇದೆ. ಕೆಲವರು ಊಟ ಮಾಡಿದೇನು ಮಧ್ಯಾಹ್ನ ಊಟದ ಟೈಮಿಗೂ ಖಾಲಿ ಹೊಟ್ಟೆಗಿನೂ ಕಾಫಿ ಕುಡಿತಾರೆ. ಇದ್ರ ಪರಿಣಾಮ ಹೇಗಿರುತ್ತೆ? ದುಷ್ಪರಿಣಾಮ ಏನಾದರೂ ಇರುತ್ತಾ ಅಂತ? ಖಂಡಿತ. ಒಂದು ಅದೇ ಎಡಿಕ್ಷನ್ ಹೇಳುವಂಥದ್ದು. ಎರಡನೆಯದು ನಮ್ಮ ಕಾಫಿ ಹೇಳುವಂಥದ್ದು ತೀಕ್ಷ್ಣ ಉಷ್ಣ ಅಂತ ನಾವು ಮೊದಲು ನೋಡಿದ ಹಾಗೆ ಮಧ್ಯಾಹ್ನದ ಊಟದ ಸಮಯ ಶರೀರದಲ್ಲಿ ಈ ಜೀರ್ಣ ರಸಗಳು ಉತ್ಪತ್ತಿಯಾಗಿ ಅನ್ನವನ್ನು ಕಾಯುತ್ತಾ ಜೀರ್ಣ ಮಟ್ಟಿಗೆ ಕಾಯುವ ಕಾಲದಲ್ಲಿ ಈ ತೀಕ್ಷ್ಣವಾದ ಕಾಫಿ ಹೋಗುವಂಥದ್ದು, ಅದು ಎಸಿಡಿಟಿಯನ್ನು ಉಂಟು ಮಾಡುವಂಥದ್ದು. ಇದು ಪ್ರಮುಖವಾಗಿ ಆಮ್ಲಪಿತ್ತ, ಇವತ್ತೇನು ವ್ಯಾಪಕವಾಗಿ ಆಮ್ಲಪಿತ್ತ, ಎಸಿಡಿಟಿ, ಗ್ಯಾಸ್ಟ್ರೋ ಈಸೋಫೇಜಿನಲ್ ರಿಫ್ಲಕ್ಸ್ ಡಿಸಾರ್ಡರ್ ಅಂತ ಹೇಳ್ತೇವೆ, GERD ಅಂತ ಹೇಳ್ತೇವೆ. ಹೀಗೆ ಹಲವಾರು ಕೋಷ್ಠ ಸಂಬಂಧಿ ಕಾಯಿಲೆಗಳನ್ನು ಇದು ಉಂಟು ಮಾಡುತ್ತದೆ. ಇದಲ್ಲದೆ ದೀರ್ಘಕಾಲೀನವಾಗಿ ನಾವು ಮಸಲ್ ಟ್ವಿಚಿಂಗ್ ಅಂತ ಹೇಳ್ತೇವೆ. ಈ ಬೆರಳುಗಳಲ್ಲಿ ಹಲ್ಲಲ್ಲಿ ಮಾಂಸಗಳಲ್ಲಿ ಸಣ್ಣಕ್ಕೆ ಒಂದು ಅಲುಗಾಡುವಿರುವಂಥದ್ದು ಮಸಲ್ ಟ್ವಿಚಿಂಗ್ಸ್ ಅಂತ ಹೇಳ್ತೇವೆ. ಇದಲ್ಲದೆ ಒಂದು ಮೈನರ್ ಆಂಗ್ಸೈಟಿ, ಈ ಕಾಫಿ ಸಿಗದೇ ಇದ್ದಾವಾಗ ಒಂದು ಸಣ್ಣಕ್ಕೆ ಒಂದು ತಹತವಿಕೆ, ಬೇಕು ಹೇಳುವಂಥದ್ದು, ಕಾಫಿ ಇಲ್ಲೋ ಮಾರೆ ಹೇಳುವಂಥದ್ದು ಒಂದು ಮೈನರ್ ಆಂಗ್ಸೈಟಿ. ಇದಲ್ಲದೆ ಕೋಷ್ಠದಲ್ಲಿ ಕಾನ್ಸ್ಟಿಪೇಷನ್ ಮತ್ತು ಜೀರ್ಣರಸ ಸರಿಯಾಗಿ ಅಬ್ಸಾರ್ಬ್ ಆಗದೆ ಪ್ರಥಮವಾಗಿ ಚರ್ಮ ಒಣಗುವಿಕೆ, ಹಗುರವಾಗಿ ಇನ್ನಿತರ ಧಾತುಗಳಲ್ಲಿಯೂ ಅದರ ಕೊರತೆ ಆಗುವಂಥದ್ದು. ಹೀಗೆ ಹಲವಾರು ಸೈಡ್ ಇಫೆಕ್ಟ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್
ನಾವು ಕಾಣಬಹುದು. ಓಕೆ, ಕೆಲವರು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಕಾಫಿ ಕುಡಿತಾರೆ. ಫಸ್ಟ್ ಕಾಫಿ ಕುಡಿಬೇಕು, ಕಾಫಿ ಕುಡಿದ್ನ ನೆಕ್ಸ್ಟು ನನಗೆ ಬೇರೆ ಏನಾದರೂ ಕೆಲಸ ಅಂತ. ಕೆಲವರು ಬೆಡ್ ಕಾಫಿ ಕುಡಿಯೋರು ಇರ್ತಾರೆ, ಅಂದರೆ ಹಲ್ಲುಜ್ದೇನೆ ಕಾಫಿ ಕುಡಿಯೋರು ಇರ್ತಾರೆ. ಸೊ ಖಾಲಿ ಹೊಟ್ಟೆಗೆ ಕಾಫಿ ಕುಡಿಯೋದ್ರಿಂದಾಗಿ ಏನಾದರೂ ಪರಿಣಾಮ ಆಗುತ್ತಾ ಅಂತ? ಖಂಡಿತ. ಈ ಕೆಫಿನ್ ಹೇಳುವಂಥದ್ದು ನಾವು ಹೇಳಿದ ಹಾಗೆ ಒಂದು ಶರೀರವನ್ನು ಪ್ರಚೋದನೆ ಮಾಡುವಂಥದ್ದು. ನೀವು ಬೆಳಗಿನ ಜಾವ 5:30, 6, 6:30 ಏನು ಎದ್ದೇಳ್ತೀರಿ, ಆಗ ನ್ಯಾಚುರಲ್ ಆಗಿ ಆ ಹೇಳುವಂಥ ಏನು ಪ್ರಕ್ರಿಯೆ ಇದೆ ಅದು ಕಾರ್ಟಿಸಾಲ್ ಡ್ರಿವನ್, ಅಂದರೆ ಅಲರ್ಟ್ನೆಸ್. ಇಡೀ ರಾತ್ರಿ ಮಲಗಿ ಬೆಳಿಗ್ಗೆ ಒಂದು ಏನು ಅಲರ್ಟ್ನೆಸ್ ಇದ್ದೇವೆ ಅದು ಕಾರ್ಟಿಸಾಲ್ ಹೇಳುವಂಥ ಒಂದು ಹಾರ್ಮೋನ್. ಅದು HPA ಅಂದರೆ ಹೈಪೋಥಾಲಮಸ್ ಪಿಟ್ಯುಟರಿ ಎಡ್ರಿನಲ್ ಆಕ್ಸಿಸ್ ಅಂತ ಹೇಳ್ತೇವೆ. ಇದರ ಫಲಶ್ರುತಿಯಾಗಿ ಒಂದು ಎಡ್ರಿನಲ್ ಗ್ಲ್ಯಾಂಡಿಂದ ಒಂದು ಕಾರ್ಟಿಸಾಲ್ ಹೇಳುವಂಥ ಒಂದು ಹಾರ್ಮೋನ್ ಸೀಕ್ರೆಟ್ ಆಗ್ತದೆ. ಇದು ಬೆಳಂಜಾವ ಪೀಕ್ ಅವರಲ್ಲಿರ್ತದೆ, ಅಂದರೆ ಇಡೀ ರಾತ್ರಿಯ ನಿದ್ದೆ ಮುಗೀತು, ಇನ್ನು ಇಡೀ ದಿವಸದ ಕೆಲಸಕ್ಕೆ ಬೇಕಾಗಿ ಒಂದು ಅಲರ್ಟ್ನೆಸ್ ಕೊಡುವಂಥದ್ದು. ಅಲರ್ಟ್ನೆಸ್ ಕೊಡುವಂಥ ಹಾರ್ಮೋನ್ ಆಲ್ರೆಡಿ ಇದೆ. ಇದರ ಮೇಲೆ ಬೆಡ್ ಕಾಫಿ ನಾವು ಕುಡಿದು ಇದನ್ನು ಇನ್ನೂ 25-30% ಜಾಸ್ತಿ ಮಾಡಿಕೊಂಡು ಇದು ತಪ್ಪಾಗ್ತದೆ, ಸರಿಯಾಗೋದಿಲ್ಲ. ಓಕೆ, ಕಾಫಿ ಕುಡಿದು ಸ್ವಲ್ಪ ಹೊತ್ತು ತನಕ ಎನರ್ಜಿ ಇರುತ್ತೆ, ಅದಾದ್ಮೇಲೆ ಮತ್ತೆ ಅದೇ ಕಂಡೀಷನ್, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಇದು ಲಾಂಗ್ ಟರ್ಮ್ ಅಲ್ಲಿ ಏನಾದರೂ ಎಫೆಕ್ಟ್ ಮಾಡ್ಬೋದಾ ಈ ತರ ವೇರಿಯೇಷನ್ ಆಗೋವಂಥದ್ದು ಹೇಗೆ ಅಂತ? ಹೌದು. ನಂಬರ್ 1 ಎಡಿಕ್ಷನ್, ನಂಬರ್ 2 ಇದೇ ಹೇಳಿದ ಹಾಗೆ ನಮ್ಮ ಪೋಷಣೆಗಳಿಗೆ ಕೊರತೆ, ನಂಬರ್ 3 ಮಾನಸಿಕ ಲವಲವಿಕೆ, ಉತ್ಸಾಹ ಇದರ ಮೇಲೆ ಡಿಪೆಂಡೆಂಟ್ ಆಗಿಬಿಡ್ತದೆ. ಇದು ತುಂಬ ತೊಂದರೆ ಕೊಡುವಂಥದ್ದು. ಹಾಗೆ ಓಕೆ, ಈಗ ಜಾಸ್ತಿ ಕಾಫಿ ಕುಡಿಯೋರಲ್ಲಿ ಬೇರೆ ಏನಾದರೂ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಸರ್, ಹೇಗೆ ಅಂತ? ಅಂದರೆ ನೀವು ಆಗಲೇ ಹೇಳಿದ್ರಿ ಕಾಫಿ ಬೇಕು ಬೇಕು ಅನ್ನುವಂಥ ಹಪಹಪಿಕೆ, ಅಥವಾ ಒಂದು ರೀತಿ ಕಾಫಿ ಇಲ್ಲದೆ ನಂಗೆ ಏನು ಕೆಲಸನೇ ಮಾಡೋದಕ್ಕೆ ಆಗ್ತಾ ಇಲ್ಲ, ಫಸ್ಟ್ ನಂಗೆ ಕಾಫಿ ಕುಡಿಬೇಕು ಆಮೇಲೆ ನೆಕ್ಸ್ಟ್ ಉಳಿದಿದ್ದು ಅನ್ನೋ ಥರ ಒಂದಿಷ್ಟು ವ್ಯಕ್ತಿಗಳು ಇರ್ತಾರೆ. ಇದನ್ನು ನಾವು ಸ್ವಲ್ಪ ಇನ್ನೊಂದು ಆ್ಯಂಗಲಲ್ಲಿ ನೋಡುವ. ಓಕೆ ಓಕೆ ಸರ್. ನಮ್ಮ ಸಮಾಜದಲ್ಲಿ ನಾವು ಪ್ರಕೃತಿ ಅಂತ ಹೇಳ್ತೇವೆ. ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಹೇಳಿ ವಿವಿಧ 3 ವಿಧಗಳು ಇರ್ತವೆ. ಅದರಲ್ಲಿ ವಾತ ಪ್ರಕೃತಿಯವರು ಆಲ್ರೆಡಿ ಚಂಚಲ, ಆಲ್ರೆಡಿ ಸ್ವಲ್ಪ ಆಂಗ್ಸೈಟಿ ಇರುವವರು. ಈ ಕಾಫಿಯ ಒಂದು ಏನು ಎಡಿಕ್ಷನ್ ಇದೆ, ತಾತ್ಕಾಲಿಕವಾಗಿ ಒಂದು ಫೋಕಸ್ ಅಟೆನ್ಷನ್ ಕೊಟ್ಟರೂ ಕೂಡ ಅದರ ಇಫೆಕ್ಟ್ ಮುಗಿದ ನಂತರ ಆ ಚಂಚಲತೆಯನ್ನು ಜಾಸ್ತಿಯೇ ಮಾಡುವಂಥದ್ದು. ಅಂದರೆ ಇದು ವಾತವನ್ನು ವರ್ಧನೆ ಮಾಡುವ ಕಾರಣ ಅವರಿಗೆ ಕಾನ್ಸ್ಟಿಪೇಷನ್ ಆಗುವಂಥದ್ದು. ಇಲ್ಲದೆ ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸಬೇಕಾದದ್ದು ನಿದ್ದೆಯ ಡಿಸ್ಟರ್ಬೆನ್ಸ್. ಅಂದರೆ ಕಾಫಿ ಎಷ್ಟು ಅಭ್ಯಾಸ ಆಗಿರ್ತದೆ ಹೇಳಿದರೆ, ರಾತ್ರಿ ನಾವು ಒಂದು ಏನು ಡೆಪ್ತ್ ಸ್ಲೀಪ್ ಅಂತ ಹೇಳ್ತೇವೆ, ಡೀಪ್ ಸ್ಲೀಪ್ ಅಂತ ಹೇಳ್ತೇವೆ, ಅದು ಆಗದೇ ಇರುವಂಥದ್ದು. ಅದು ಆಗದೇ ಇದ್ದಾಗ ಮರುದಿವಸದ ಕೆಲಸ ಸರಿಯಾಗುವುದಿಲ್ಲ, ಪುನಃ ಸರಿಯಾಗೋದಿಲ್ಲ, ಪುನಃ ಕಾಫಿಯಿಂದ ದುಷ್ಪ್ರಭಾವ, ಪುನಃ ನಿದ್ದೆ ಸರಿ ಬರುವುದಿಲ್ಲ, ಧಾತುಗಳಿಗೆ ಪೋಷಣೆ ಇಲ್ಲ, ಶಕ್ತಿ ಇಲ್ಲ, ಅದಕ್ಕೆ ಪುನಃ ಕಾಫಿ. ಸೊ ಒಂದು ವಿಶ್ವ ಸೈಕಲನ್ನು ನಾವು ಸಿಕ್ಕಿ ಹಾಕೊಂಡು ಬಿಡ್ತೇವೆ. ಇದು ವಾತ ಪ್ರಕೃತಿಯಲ್ಲಿ. ಹಾಗೆ ಪಿತ್ತ ಪ್ರಕೃತಿಯಲ್ಲಿ ಅವರಿಗೆ ಆಲ್ರೆಡಿ ಜೀರ್ಣಾಗ್ನಿ, ಜಾಠರಾಗ್ನಿ ಪ್ರವೃದ್ಧವಾಗಿರ್ತದೆ. ಅದರಲ್ಲಿ ಉಷ್ಣ ಕಾಫಿ ಹೋದವಾಗ ಮತ್ತು ಅಲ್ಸರ್, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ದೋಷಗಳು ತೀಕ್ಷ್ಣವಾಗುತ್ತದೆ ಹೊರತು ವಿಶೇಷವಾಗಿ ಸಮಾಧಾನ ಕೊಡೋದಿಲ್ಲ, ಸಮಸ್ಯೆ ಜಾಸ್ತಿಯೇ ಆಗುವಂಥದ್ದು. ಇನ್ನು ಕಫ ಪ್ರಕೃತಿಯಲ್ಲಿ ಹೌದು, ಅವರಿಗೆ ಆಲ್ರೆಡಿ ಸ್ವಲ್ಪ ತಮಸ್ಸು ಗುಣ, ಸ್ವಲ್ಪ ಜಡತೆ ಇದೆ, ಆಗ ಸ್ವಲ್ಪ ಪ್ರಚೋದನೆ ಹಿತವಾಗಬಹುದು, ಬಟ್ ಅದಕ್ಕೂ ಒಂದು ಲಿಮಿಟೇಷನ್ ಇರ್ತವೆ. ಸೊ ಒಂದು ಹಿತಮಿತವಾಗಿದ್ದಲ್ಲಿ ಪರವಾಗಿಲ್ಲ, ಅದು ನಮಗೆ ಅಭ್ಯಾಸ ಆಗ್ತಾ ಇದ್ದಾಗೆ ತೊಂದರೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾದರೆ ಕಾಫಿ ಕುಡಿಲೇಬಾರ್ದು ಸರ್? ಒಂದು ನಾವು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಕಾಫಿಯ ಒಂದು ವಿಶಾಲ ಏನು ಅಭ್ಯಾಸ ಇದೆ, ಅದರಲ್ಲಿ ತಪ್ಪು ಅಂತ ಕೇಳಿದವಾಗ ನಾನು ಒಂದು 2 ವರ್ಷ ಹಿಂದೆ ಐರೋಪ್ಯ ದೇಶಗಳ ಪ್ರವಾಸದಲ್ಲಿ ಒಂದು ಹೊಸ ಬೆಳವಣಿಗೆ ನೋಡ್ತಾ ಇದ್ದೆ. ಅದು ಏನು ಹೇಳಿದರೆ ಬುಲೆಟ್ ಕಾಫಿ ಅಂತ, ಅಥವಾ ಆಲ್ಟರ್ನೇಟ್ ಕಾಫಿ ಅಂತ. ಅದೇನಪ್ಪ ಅದು ಅಂತ ಅಲ್ಲಿ ಹತ್ತಿರ ಹೋದಾಗ, ಈಗ ಕಾಫಿಗೆ ಹಾಲು ಮತ್ತು ಸಕ್ಕರೆ ನಮ್ಮ ದೇಶದಲ್ಲಿ ತುಂಬ ಪ್ರಚಲಿತ, ಅಲ್ಲಿ ಅಷ್ಟು ಪ್ರಚಲಿತ ಇಲ್ಲ. ಅಲ್ಲಿ ಡಿಕಾಕ್ಷನನ್ನೇ ಕುಡಿಯುವಂಥದ್ದು, ಬೇಕಾದರೆ ಸ್ವಲ್ಪ ಸಕ್ಕರೆ ಸೇರಿಸುವಂಥದ್ದು. ಈಗ ಬುಲೆಟ್ ಕಾಫಿ ಅಂತ ಏನು ಪ್ರಚಲಿತದಲ್ಲಿದೆ ಅಂದರೆ, ಈ ಏನು ತೊಂದರೆಗಳಿದ್ದಾವೆ ಅದನ್ನು ಅವರು ಅಬ್ಸರ್ವ್ ಮಾಡಿ ಕಾಫಿಯ ಚಟ ಬಿಡದೆ ಹೆಲ್ತಿಗೆ ಒಳ್ಳೆಯದಾಗಬೇಕು, ಕಾಫಿ ಬಿಡಲಿಕ್ಕೆ ಆಗೋದಿಲ್ಲ, ಏನು ಮಾಡುವುದು ಹೇಳಿ ಒಂದು ಮಧ್ಯಮ ಮಾರ್ಗ. ಇದೇ ಒಂದು ಮಗ್ ಕಾಫಿ, ಒಂದು ಕಪ್ ಕಾಫಿಗೆ ಪ್ರಾರಂಭಿಕದಲ್ಲಿ 1 ಚಮಚೆ, ಆಮೇಲೆ ಅಭ್ಯಾಸ 2 ಚಮಚೆ ತುಪ್ಪವನ್ನು ಸೇರಿಸಿ ಕುಡಿಯುವಂಥದ್ದು. ಇದು ಬುಲೆಟ್ ಕಾಫಿ ಅಥವಾ ಆಲ್ಟರ್ನೇಟ್ ಕಾಫಿ ಹೇಳಿ. ಇದರಲ್ಲಿ ಏನಾಗ್ತದೆ, ಒಂದು ಪ್ರಚೋದನೆ ಇರುವಂಥದ್ದು, ಬಟ್ ಅದರೊಟ್ಟಿಗೆ ತುಪ್ಪ ಹೋಗುವ ಕಾರಣ ಕಾಫಿಯ ತೀಕ್ಷ್ಣತೆ ಕಡಿಮೆ ಆಗ್ತದೆ, ಉಗ್ರತೆ ಕಡಿಮೆ ಆಗ್ತದೆ, ರೂಕ್ಷತೆ ಕಡಿಮೆ ಆಗ್ತದೆ, ಶರೀರಕ್ಕೆ ಸ್ವಲ್ಪ ಶಕ್ತಿಯೂ ಸಿಗುತ್ತದೆ. ಅಂದರೆ ಅದನ್ನು ನಾವು ಹಾಲೋ ಎನರ್ಜಿ ಅಂತ ಹೇಳಲ್ಲ, ಸ್ವಲ್ಪ ತುಪ್ಪದ ಶಕ್ತಿಯೂ ಸಿಗುತ್ತದೆ. ಸ್ವಲ್ಪ ಕಾಫಿಯ ಏನು
ಕಾಫಿಯ ಏನು ದುರಭ್ಯಾಸ ಅಡಿಕ್ಷನ್ ಇದನ್ನು ಬಿಡುವಂಥದ್ದು ಸರ್ವಶ್ರೇಷ್ಠ. ಅಲ್ಲದೇ ಇದ್ದಲ್ಲಿ ಈ ಬುಲೆಟ್ ಕಾಫಿಯನ್ನು ಸ್ವಲ್ಪ ಮಟ್ಟಿಗೆ ಪ್ರಯೋಗ ಮಾಡ್ಬೋದು. ಪಾಶ್ಚಾತ್ಯ ದೇಶಗಳಲ್ಲಿ ಇದು ತುಂಬ ಒಂದು ಪಾಪ್ಯುಲರ್ ಆಗಿಬಿಟ್ಟಿದೆ. ಓಕೆ ಓಕೆ. ಆದರೆ ಕೆಲವರು ಸಕ್ಕರೆ ಹಾಕಲ್ಲ, ಹಾಲು ಹಾಕಲ್ಲ, ಕರೆಕ್ಟ್, ಬ್ಲ್ಯಾಕ್ ಕಾಫಿ ಕುಡಿತಾರೆ ವಿತ್ ನೋ ಶುಗರ್ ಅಂತ, ಅದನ್ನು ಕುಡಿಬಹುದಾ ಅಂತ? ಹಾಲು ಹಾಕಿದರೆ ಅದರ ತೀಕ್ಷ್ಣತೆ ಉಷ್ಣತೆ ಕಡಿಮೆ ಆಗ್ತದೆ, ಅದರಿಂದ ಸ್ವಲ್ಪ ಒಳ್ಳೆ ದೇಹ ಹೊರತು ನೀವು ಅದನ್ನು ಬರೀ ಕಾಫಿ ಅಂತ ತಗೊಳ್ಳುವಾಗ ತುಂಬಾ ತೀಕ್ಷ್ಣವಾಗ್ತದೆ, ತುಂಬಾ ಉಷ್ಣ ಆಗ್ತದೆ. ಓಕೆ, ಯಾಕಂದ್ರೆ ಕೆಲವರು ಬ್ಲ್ಯಾಕ್ ಕಾಫಿ ವಿತ್ ನೋ ಶುಗರ್ ಒಳ್ಳೇದು ಅಂತ ಅನ್ಕೋತಾರೆ, ಬಟ್ ಹಾಲು ಹಾಕಿದ್ರೇನೆ ಅದರ ತೀಕ್ಷ್ಣತೆ ಸ್ವಲ್ಪ ಕಡಿಮೆ ಆಗುತ್ತೆ. ತುಪ್ಪ ಹಾಕಿದ್ರೆ ಇನ್ನೂ ಒಂಚೂರು ಕಡಿಮೆ ಆಗುವಂತದ್ದು. ಆದ್ರೆ ಲಿವರ್ ಆರೋಗ್ಯಕ್ಕೆ ಕಾಫಿ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾದ್ರೆ ಒಳ್ಳೇದಲ್ವಾ, ಮತ್ತ್ಯಾಕೆ ಅದನ್ನು ಬಿಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಲಿವರಿಗೆ ಎಷ್ಟು ಮಟ್ಟಿಗೆ ಒಳ್ಳೇದು ಸರ್ ಹಾಗಾದ್ರೆ? ಕಾಫಿ ಇಸ್ ನಾಟ್ ಎ ಫುಡ್ ಪರ್ಸೆ, ಹಾಗೆ ಯಾವುದಕ್ಕೂ ವಿಶೇಷ ಒಳ್ಳೇದು ಹೇಳುವಂಥ ಪ್ರಶ್ನೆ ಇಲ್ಲ. ಸ್ಟಿಮ್ಯುಲೇಷನ್ ಕೊಡ್ತಾ ಇದೆ ಅಂತ ಮಾತ್ರ ಅದು. ಅಂದರೆ ಈ ಆಲ್ಕೋಹಾಲ್ ಲಿವರಿಗೆ ಒಳ್ಳೇದು ಅಂತ ಹೇಳುವಷ್ಟೇ ಇರುವಂಥದ್ದು. ಸೊ ಒಳ್ಳೇದು ಹೇಳುವಂಥ ಪ್ರಶ್ನೆ ಇಲ್ಲ, ಅದೊಂದು ಪೇಯ, ಉಪಯೋಗ ಅಂತೂ ಇಲ್ಲ. ಹಾಗಿದ್ರೆ ಇನ್ನು ಸ್ವಲ್ಪ ಉಪಯೋಗ ಇದ್ರೆ ಹಾಲಿಂದ ಬರಬೇಕಷ್ಟೇ, ಅಥವಾ ತುಪ್ಪ ಹಾಕುವಾಗ ತುಪ್ಪದಿಂದ ಒಂಚೂರು ಎನರ್ಜಿ ಬರಬೇಕಷ್ಟೇ ಹೊರತು ಅದರ ಅದೊಂದು ಪ್ರಚೋದಕ ಪೇಯ, ಸ್ಟಿಮ್ಯುಲೆಂಟ್ ಡ್ರಿಂಕ್ ಅಂತೇಳಿ. ಬಟ್ ಈ ಎಪಿಸೋಡನ್ನು ನೋಡ್ತಾ ಇರುವಂಥ ಕಾಫಿ ಲವರ್ಸ್ಗೆ ಒಂದು ಕ್ವೆಶನ್ ಬರ್ಬೋದು, ನಾನು ಇಷ್ಟು ತನಕ ಕಾಫಿ ಕುಡ್ದಿದ್ದೀನಿ, ನನಗೇನು ಪ್ರಾಬ್ಲಮ್ ಆಗಿಲ್ಲ, ನಾನು ಕೆಲಸ ಮಾಡೋದಕ್ಕೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಪಾಸಿಟಿವ್ ಆಗಿ ಎಫೆಕ್ಟ್ ಆಗಿದೆ, ಅಂದರೆ ಎನರ್ಜಿ ಕೊಡ್ತಾ ಇದೆ, ಶಕ್ತಿ ಕೊಡ್ತಾ ಇದೆ, ಹುಮ್ಮಸ್ ಕೊಡ್ತಾ ಇದೆ ಅಂತ. ಸೊ ನಿಜವಾಗಿಯೂ ಕಾಫಿ ಕುಡಿದಿರೋ ಎಲ್ಲರಲ್ಲೂ ಕೂಡ ಈ ಸಮಸ್ಯೆ ಬರಬಹುದಾ? ಲೈಕ್ ಏನಾದರೂ ನೀವು ಹೇಳ್ದಂಗೆ ಆರೋಗ್ಯ ಸಮಸ್ಯೆಗಳು ಬರಬಹುದಾ? ಎಲ್ರಿಗೂ ಅಪ್ಲೈ ಆಗುತ್ತಾ ಇದು ಅಂತ? ಕರೆಕ್ಟ್. ಇದು ನಾವು ಮೊದಲು ಮಾತಾಡಿದಾಗೆ ಯಾರಲ್ಲಿ ಕಫ ಪ್ರಕೃತಿ ಇದೆಯೋ ಅಥವಾ ಕಫವಾತ ಪ್ರಕೃತಿ ಇದೆಯೋ ಅಥವಾ ಕಫಪಿತ್ತ ಪ್ರಕೃತಿ ಇದೆಯೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಕಾಫಿ ಹೊಂದುತ್ತದೆ. ಹಾಗೆ ಇದೆ ನೀವು ಹೇಳಿದ ಹಾಗೆ ಇಷ್ಟು ವರ್ಷ ಸೇವನೆ ಮಾಡಿದ್ದೇನೆ, ಏನು ತೊಂದರೆ ಆಗಲಿಲ್ಲ ಅಂತ ಹೇಳುವಂಥದ್ದು. ದೇವರದಲ್ಲಿ ಅವರ ಪ್ರಕೃತಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇದೆ, ತೊಂದರೆ ಇಲ್ಲ. ತೊಂದರೆ ಎಲ್ಲಿ ಆಗ್ತದೆ? ವಾತ ಪ್ರಕೃತಿಯಲ್ಲಿ, ಪಿತ್ತ ಪ್ರಕೃತಿಯಲ್ಲಿ. ಅದು ನಾವು ಹೇಳೋ ಮೊದಲು ಅವರಿಗೆ ಗೊತ್ತಾಗಿರ್ತದೆ, ಸರ್ ಕಾಫಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗ್ತದೆ ಸರ್, ತಡೆಯೋಕ್ಕಾಗಲ್ಲ, ನಾನಂತೂ ಕಾಫಿ ಕುಡಿದ್ರೆ ನಿದ್ದೆನೇ ಬರಲ್ಲ, ಅದಕ್ಕೆ ಸಾಯಂಕಾಲ 6 ಗಂಟೆ ಮೇಲೆ ನಾನು ಕುಡಿಯೋದೇ ಇಲ್ಲ. ಹೀಗೆ ಹಲವಾರು ಆಲ್ರೆಡಿ ಜನರು ತಮ್ಮ ದೈನಂದಿನ ಜೀವನ ನೋಟಿಸ್ ಮಾಡಿರ್ತಾರೆ. ಸೊ ಅಂಥವರು ಅದನ್ನು ಅವಾಯ್ಡ್ ಮಾಡಬೇಕು ಅಥವಾ ಕಮ್ಮಿ ಮಾಡಬೇಕು. ಏನು ತೊಂದರೆ ಆಗಲಿಲ್ಲ, ಕಾಫಿ ತೀರಾ ಒಳ್ಳೆಯದಲ್ಲ, ಬಟ್ ಹಿತಮಿತ ಪ್ರಮಾಣದಲ್ಲಿ ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಓಕೆ, ಅಂದರೆ ನಿರ್ದಿಷ್ಟವಾಗಿ ದೇಹದ ಇದೇ ಭಾಗಕ್ಕೆ ಹೆಚ್ಚು ತೊಂದರೆ ಮಾಡುತ್ತೆ ಅನ್ನೋ ಥರದ್ದೇನಿಲ್ಲ. ಬ್ರೈನಲ್ಲಿ ಒಂದು ರೀತಿ ತಾತ್ಕಾಲಿಕವಾಗಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಷ್ಟೇ. ಅದರಿಂದ ಹೊರತಾಗಿ ಈಗ ಕ್ರಾನಿಕ್ ಪ್ರಾಬ್ಲಮ್ ಏನಾದರೂ ಉಂಟು ಮಾಡುತ್ತೆ ಸರ್ ಕಾಫಿಯಿಂದ? ನರಮಂಡಲಕ್ಕೆ ಅದು ಅತ್ಯಂತ ಒಳ್ಳೆಯದೇನಲ್ಲ. ಮತ್ತು ಈ ನಮ್ಮಲ್ಲಿ ಒಂದು ಫೈಟ್ ಆರ್ ಫ್ಲೈಟ್ ಸಿಚುವೇಶನ್ ಅಂತ ಹೇಳ್ತೇವೆ. ಅಂದರೆ ನರಮಂಡಲವನ್ನು ನಾವು ಈ ರೆಡಿ ಟು ಫೈಟ್ ಅಂತ ಒಂದು ಸ್ಥಿತಿಯಲ್ಲಿಡುವಂಥದ್ದು. ಈ ಕಾಫಿಯ ಕೆಫಿನ್ ಏನಿದೆ ಅದು ನರಮಂಡಲವನ್ನು ಹೀಗೆ ಫೈಟ್ ಮಾಡುವ ಒಂದು ರೆಡಿ ಸ್ಥಿತಿಯಲ್ಲಿ ಇಟ್ಟಿರುವಂಥದ್ದು. ಇದು ತೀರಾ ಈ ಸ್ಥಿತಿಯಲ್ಲಿರುವಂಥದ್ದು ಒಳ್ಳೆಯದಲ್ಲ, ಅದು ಶರೀರಕ್ಕೆ ಹಾನಿಕರ. ಶರೀರದ ಆರೋಗ್ಯ ಸ್ಥಿತಿ ಹೇಗಿರಬೇಕು ಅಂದರೆ ಶಾಂತತೆಯಲ್ಲಿ. ಈಗ ಉದಾಹರಣೆಗೆ ಈ ಎತ್ತು ಅಂತ ಹೇಳ್ತೇವೆ, ಎತ್ತು ಗಾಡಿಯನ್ನು ಇಡೀ ದಿವಸ ಬೇಕಾದರೆ ಎಳೀತದೆ, ಅಥವಾ ಎಮ್ಮೆ ಇಡೀ ದಿವಸ ಅದರ ಕೆಲಸ ಮಾಡುವಂಥದ್ದು. ಅದೇ ಕುದುರೆ ಒಂದಷ್ಟು ಓಡ್ತದೆ ಮತ್ತು ಸ್ವಲ್ಪ ರೆಸ್ಟ್ ಬೇಕು. ಹಾಗೆ ಇದರಲ್ಲಿ ನಾವು ಕೆಲಸದಲ್ಲಿ ಸ್ವಲ್ಪ ಭಿನ್ನತೆಯನ್ನು ಕಾಣ್ಬೋದು. ಸೊ ಶರೀರ, ನಮ್ಮ ನರಮಂಡಲಗಳು, ಇಂದ್ರಿಯ ಧಾತುಗಳು ಶಾಂತತೆಯಲ್ಲಿದ್ದರೆ 16 ಗಂಟೆ ಕಂಟಿನ್ಯೂಸ್ ಕೆಲಸ ಮಾಡಲಿಕ್ಕಾಗ್ತದೆ. ಬಟ್ ಈ ಫೈಟ್ ಫ್ಲೈಟ್ ಮೋಡಿಗೆ ಬಂದ ಕೂಡಲೇ 1 ಗಂಟೆ ತೀರಾ ಕೆಲಸ ಮಾಡಿ ಮತ್ತೆ ರೆಸ್ಟ್ ತಗೊಳ್ಬೇಕಾಗ್ತದೆ. ಸೊ ಅಂಥ ನಿಮ್ಮ ಸಮಯ ಸಂದರ್ಭ ನೋಡಿಕೊಂಡು, ಪರಿಸ್ಥಿತಿ ನೋಡಿಕೊಂಡು ನೀವು ಮ್ಯಾನೇಜ್ ಮಾಡಿಕೊಳ್ಬೇಕಾಗ್ತದೆ. ಓಕೆ, ಕಾಫಿ ಒಳ್ಳೆಯದಲ್ಲ ಅಂತ ಹೇಳಿದ್ರಿ, ಹಾಗಿದ್ರೆ ನಾನು ಟೀ ಕುಡಿಬಹುದಾ ಸರ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ, ಏನು ಹೇಳ್ತೀರಾ ಸರ್? ಕಾಫಿಯಲ್ಲಿ ಕೆಫಿನ್ ಇದೆ, ಟೀಯಲ್ಲೂ ಕೆಫಿನ್ ಇದೆ. ಥಿಯೋನಿನ್ ಹೇಳಿ ಒಂದು ಸಣ್ಣ ಒಂದು ಘಟಕ ಎಕ್ಸ್ಟ್ರಾ ಇದೆ. ಬಟ್ ಟೀ ಕೂಡ ಕೆಲಸ ಮಾಡುವಂಥದ್ದು ಆ ಕೆಫಿನ್ ಅಂಶದಲ್ಲೇ ಕೆಲಸ ಮಾಡುವಂಥದ್ದು. ಹಾಗೆ ಕಾಫಿ, ಟೀ ಇದೆಲ್ಲ ಒಂದೇ ನಾಣ್ಯದ ಹಲವು ಮುಖಗಳು. ಓಕೆ ಓಕೆ. ಸೊ ಟೀಯಲ್ಲೂ ಕೂಡ ಕೆಫಿನ್ ಇರುತ್ತೆ, ಆದರೆ ಕಂಪ್ಯಾರಿಟಿವ್ಲಿ ಪ್ರಮಾಣ ಸ್ವಲ್ಪ ಕಡಿಮೆ ಇರಬಹುದಾ? ಸ್ವಲ್ಪ ಕಡಿಮೆ ಇರೋದು. ಬಟ್ ಅಲ್ಲಿ ಏನಾಗ್ತದೆ, ಟೀಯಲ್ಲಿ, ಕಾಫಿಯಲ್ಲೂ ಇದೆ, ಟೀಯಲ್ಲಿ ಸ್ವಲ್ಪ ಜಾಸ್ತಿ ಟ್ಯಾನಿನ್ಸ್ ಅಂತ ಇರ್ತವೆ, ಕೆಲವು ಪಾಲಿಫಿನಾಲ್ಸ್ ಅಂತ ಇರ್ತವೆ. ಇವುಗಳು ಏನಾಗ್ತವೆ, ನಮ್ಮ ಜೀರ್ಣ ಪ್ರಕ್ರಿಯೆಗೆ ಸ್ವಲ್ಪ ಬಾಧೆಯನ್ನು ಉಂಟು ಮಾಡ್ತದೆ. ಟೀ ಕಾಫಿಯಲ್ಲೂ ಸ್ವಲ್ಪ ಇರ್ತದೆ. ಸೊ ಜೀರ್ಣ ಪ್ರಕ್ರಿಯೆಗೆ ಅದು
ಕಾಫಿ pH ಜಾಸ್ತಿ ಮಾಡ್ತದೆ, ಟೀ ಟ್ಯಾನಿನ್ಸ್ ಕೊಟ್ಟು ಜೀರ್ಣ ಪ್ರಕ್ರಿಯೆ ಒಂಚೂರು ಡಿಲೇ ಮಾಡಿಸ್ತದೆ. ಕೆಲವರು ಕೋಲ್ಡ್ ಆಯಿತು, ನನಗೆ ಶೀತ ಆಯಿತು ಅಂತ ಹೇಳಿದ್ರು ಕಾಫಿ ಕುಡಿತಾರೆ, ತಲೆನೋವಾಯಿತು ಅಂತ ಹೇಳಿದ್ರು ಕೂಡ ಕಾಫಿ ಕುಡಿತಾರೆ. ಸೊ ಇದೆಲ್ಲನೂ ಕೂಡ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋಂಥದ್ದಲ್ಲ, ಎಲ್ಲವೂ ಕೂಡ ತಾತ್ಕಾಲಿಕವಾಗಿ ನಮಗೆ ಆ ಕ್ಷಣಕ್ಕೆ ಅದು ರಿಲೀಫ್ ಅಂತ ಅನಿಸುತ್ತೆ ಅಷ್ಟೇ. ಆ ಮೂಮೆಂಟ್ ಅಲ್ಲಿ ನಮ್ಮನ್ನು ಆಕ್ಟಿವ್ ಆಗಿಡುತ್ತೆ, ಪ್ರಚೋದನೆ ಕೊಡ್ತದೆ. ಹಿತಮಿತವಾಗಿ ಸ್ವಲ್ಪ ಸ್ವಲ್ಪ ಸೇವನೆ ಮಾಡಿದ್ರೆ ನಡಿಬಹುದು, ತೀರಾ ಅದರ ಮೇಲೆ ಡಿಪೆಂಡೆಂಟ್ ಒಳ್ಳೇದಲ್ಲ ಅಂತ. ಓಕೆ, ಹಠಾತ್ ತಾನೇ ಒಮ್ಮೆಲೆ ಕಾಫಿ ಬಿಡಬೇಕಾ ಅಥವಾ ನಿಧಾನವಾಗಿ ಬಿಡಬೇಕಾ? ಕಾಫಿ ಒಮ್ಮೆ ನಮಗೆ ಎಡಿಕ್ಷನ್, ಒಂದು ಅಭ್ಯಾಸ ಆಯಿತು ಅಂತಾದರೆ, ಯಾವುದೇ ಅಭ್ಯಾಸವನ್ನು ಹಠಾತ್ತನೆ ನಿಲ್ಲಿಸಿದರೆ ಅದಕ್ಕೆ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಈಗ ಕಾಫಿಯಿಂದ ಸೇವನೆಯಿಂದ ಕೆಫಿನಿಂದಾಗಿ ಮಿದುಳಿನ ಏನು ವ್ಯಾಸೋ ಕನ್ಸ್ಟ್ರಿಕ್ಷನ್ ಮಾಡಿ ಸ್ವಲ್ಪ ಬ್ಲಡ್ ಪ್ರೆಷರ್ ಏರಿಸಿ ಹೃದಯದ ಮಿಡಿತವನ್ನು ಏರಿಸಿ ಇಟ್ ಈಸ್ ರೆಡಿಂಗ್ ಎಸ್ ಫಾರ್ ಎ ಫೈಟ್ ಸಿಚುವೇಶನ್. ಒಮ್ಮೆಲೆ ಬಿಟ್ಟರೆ ಒಮ್ಮೆಲೆ ರಕ್ತನಾಳಗಳು ಆ ಕನ್ಸ್ಟ್ರಿಕ್ಷನ್ನ ಫೇಸ್ ಹೊರಗೆ ಬಂದವಾಗ ರಕ್ತ ಸಂಚಾರ ಜಾಸ್ತಿಗೆ ತಲೆನೋವು ಬರ್ಬೋದು, ಅಥವಾ ಇದು ಇನ್ನಿತರೆ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಹಾಗೆ ಒಮ್ಮೆಲೆ ನಿಲ್ಲಿಸುವಂಥದ್ದು ಅದು ಒಳ್ಳೆಯ ಲಕ್ಷಣ ಅಲ್ಲ. ಅದನ್ನು ನೀವು 4 ಲೋಟೆ ಕಾಫಿ ಕುಡಿತಾ ಇದ್ದರೆ 3 ಲೋಟೆ ಮಾಡುವಂಥದ್ದು, 5 ಲೋಟ ಇದ್ದರೆ 4 ಲೋಟ ಮಾಡುವಂಥದ್ದು, ಅಥವಾ ಒಂದು ಮಗ್ ಕಾಫಿ ಕುಡಿಯುವಂಥದ್ದು 200 ml ಕುಡಿಯುವಂಥದ್ದು 150 ಮಾಡುವಂಥದ್ದು, 150 ಕುಡಿತಾ ಇದ್ದರೆ 100 ml ಮಾಡುವಂಥದ್ದು. ಹಾಗೆ ಹಂತ ಹಂತವಾಗಿ ಬಿಡುವಂಥದ್ದು ಅದು ಅತ್ಯಂತ ಮಹತ್ವಪೂರ್ಣ. ಓಕೆ, ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ಕಾಫಿನ ಸೇವಿಸಿದ್ರೆ ಓಕೆ ಅಂತ ಹೇಳ್ತಾರೆ ಸರ್? 1 ಕಪ್ 2 ಕಪ್ ಅದು ಕಫ ಪ್ರಕೃತಿಯವರಲ್ಲಿ ಪರವಾಗಿಲ್ಲ. ವಾತ ಪ್ರಕೃತಿಯವರು ಅರ್ಧ ಕಪ್ 1 ಸಲ 2 ಸಲ, ಇಷ್ಟೇ ಅದರದ್ದು. ಹಿತಮಿತವಾಗಿ ನಾವೊಂದು ಅದರದ್ದೇನು ಪ್ರಚೋದನಕಾರಿ ಗುಣ ಇದೆ ಅದನ್ನು ಎಂಜಾಯ್ ಮಾಡಬಹುದು. ಓಕೆ, ಕಾಫಿ ಕುಡಿಯೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋಂಥದ್ದು ಇರುತ್ತೆ, ಆದರೆ ಬಿಡೋದಕ್ಕೆ ಆಗೋದಿಲ್ಲ, ಅಡಿಕ್ಷನ್ ಇದೆ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಸಲಹೆ ಇದೆಯಾ ಸರ್? ನೋಡಿ, ಕಾಫಿಯ ಏನು ಎಡಿಕ್ಷನ್ ಅಥವಾ ಏನು ಇದಿದೆ ಅದೀಗ 17ನೇ ಶತಮಾನದ ಈಚೆಗೆ ನಾವು ಇಷ್ಟು 1000 ವರ್ಷದಿಂದ ನಾವು ಬದುಕಿಕೊಳ್ತಾ ಇದ್ದೇವೆ. ಸೊ ನಮ್ಮ ಆಯುರ್ವೇದದಲ್ಲಿ ಈ ಪ್ರಚೋದನಕಾರಿ ಕಾಫಿಯ ಅಂತೆ, ಕಾಫಿ ಅಷ್ಟಲ್ಲ, ಬಟ್ ಏನು ಒಂದು ಸಣ್ಣ ಪುಟ್ಟ ಒಂದು ಕಫದ ಬಾಧೆ ನಿವಾರಣೆ ಆಗಬೇಕು, ಸ್ವಲ್ಪ ಒಂದು ಉಲ್ಲಾಸ ಬರಬೇಕು. ಹಾಗೆ ನಮ್ಮ ಶಾಸ್ತ್ರದಲ್ಲಿ ಹಲವಾರು ಡ್ರಿಂಕ್ಸ್, ಪೇಯಗಳು ಇದ್ದಾವೆ. ನಿಮಗೆ ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು 1920, 30, 40 ನಮ್ಮ ಅಜ್ಜಿಯಂದಿರೆಲ್ಲ ಒಂದು ಚುಕ್ಕು ಕಾಫಿಯಿಂದ ಕುಡಿತಾಯಿದ್ರು. ಚುಕ್ಕು ಹೇಳಿದರೆ ಅದು ಪ್ರಮುಖವಾಗಿ ನಾವು ಶುಂಠಿಗೆ ಹೇಳುವಂಥದ್ದು. ಸೊ ವೀಕ್ಷಕರೇ, ಅರ್ಧ ಚಮಚ ಹಸಿ ಶುಂಠಿಯನ್ನು ಒಂದು ಇಷ್ಟು ದೊಡ್ಡ ತುಂಡು, ಚಮಚ ಅಂತಂದರೆ ಒಣಗಿದ ಶುಂಠಿ ಪುಡಿ ಆದರೆ ಒಂದು ಅರ್ಧ ಚಮಚ, ಹಸಿ ಶುಂಠಿ ಆದರೆ ಒಂದು ಕೊಂಬೆರಳು ತಂಬಿನ ಒಂದಿಷ್ಟು ಇದನ್ನು ಗುದ್ದಿ 2 ಲೋಟ ನೀರಿಗೆ ಹಾಕಿ ಅದನ್ನು ಅರ್ಧ ಇಳಿಸಿ, ಲಿಂಬೆಹಣ್ಣು ಬೇಕಾದರೆ, ಕೊತ್ತಂಬರಿ ಬೇಕಾದಲ್ಲಿ, ಏಲಕ್ಕಿ ಬೇಕಾದಲ್ಲಿ, ಇದನ್ನು ಒಂದು ಬಿಸಿ ಬಿಸಿ ಡ್ರಿಂಕ್ ಆಗಿ ನೀವು ಕುಡಿತೀರಿ ಅಂತಾದರೆ, ಕಾಫಿಯ ಅಷ್ಟು ಅಂತ ಹೇಳಲ್ಲ ನಾನು, ಸಾಕಷ್ಟು ಒಂದು ಮನೋಲ್ಲಾಸವನ್ನು ಉಲ್ಲಾಸವನ್ನು ಕೊಡುವಂತಹದ್ದು. ಇದಲ್ಲದೆ ಎಷ್ಟೋ ಮನೆಗಳಲ್ಲಿ ಈ ಕಷಾಯ ಪುಡಿಯಿಂದ ಮಾಡಿಕೊಳ್ತಾರೆ. ಕೊತ್ತಂಬರಿ, ಬಡೆ ಸೊಪ್ಪು, ಶುಂಠಿ, ಜೀರಿಗೆ ಇವುಗಳೆಲ್ಲ ಹಾಕಿ ಒಂದು ಪುಡಿ ಮಾಡಿಟ್ಕೊಂಡು ಹಾಲಿಗೆ ಹಾಕಿ ಸ್ವಲ್ಪ ಕುದಿಸಿ ಕುಡಿಯುವಂಥದ್ದು. ಸಾಕಷ್ಟು ಶರೀರಕ್ಕೆ ಇದು ಹೆಲ್ಪ್ ಮಾಡ್ತದೆ. 1, 2 ಕಾಫಿಯನ್ನು ಬಿಡಲಿಕ್ಕೆ ನೀವು ಹೇಗೆ ನಾವು ಸಿಗರೇಟ್ ಅಥವಾ ಡ್ರಿಂಕ್ಸ್ ಬಿಡಲಿಕ್ಕೆ ಒಂದು ಮನಸ್ಸನ್ನು ನಾವು ದೃಢ ಮಾಡಿಕೊಳ್ತೇವೋ ಅದೇ ಟೈಪ್ ಮಾಡಿಕೊಳ್ಬೇಕಾಗ್ತದೆ. ಈ ಮನಸ್ಸಿನ ದೃಢೀಕರಣಕ್ಕೆ ಅಥವಾ ದೃಢತನಕ್ಕಾಗಿ ನಮ್ಮ ಆಯುರ್ವೇದದಲ್ಲಿ ಒಂದು ಅಶ್ವಗಂಧ ಅಂತ ಹೇಳ್ತೇವೆ. ಅದು ಅಡ್ಯಾಪ್ಟೋಜನ್ ಪ್ಲಸ್ ಎನರ್ಜಿ ಗಿವರ್, ಸ್ವಲ್ಪ ಸ್ಟಿಮ್ಯುಲೆಂಟು ಹೌದು. ಇದನ್ನು ಹಾಲಿಗೆ ಹಾಕಿ ಕುದಿಸಿ ಡ್ರಿಂಕ್ ಟೈಪ್ ಮಾಡಿಕೊಂಡು 1-2 ಸಲ ತಗೊಂಡ್ರೆ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಮನಸ್ಸಿಗೆ ಬಲ ಕೊಡ್ತದೆ, ಅವಲಂಬನೆಯನ್ನು ತಗ್ಗಿಸಬಹುದು, ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾದರೆ ಕಾಫಿ ಅಥವಾ ಟೀಯ ಬದಲಾಗಿ ಬೆಳಗ್ಗೆ ಎದ್ದು ನಮಗೆ ಎನರ್ಜಿ ಬೇಕು ಅಂತ ಹೇಳಿದ್ರೆ ಬೇರೆ ನೀವು ಹೇಳಿರುವಂಥ ಪೇಯಗಳನ್ನು ಅಥವಾ ದ್ರವ್ಯಗಳನ್ನು ಮಾಡಿಕೊಂಡು ಕುಡಿಬಹುದು. ಅದರಿಂದ ಉಪಯೋಗ ಇದೆ, ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ವೇ ಇಲ್ಲ. ಐರೋಪ್ಯ ದೇಶಗಳಲ್ಲಿ ನಾವು ನೋಡಿದಂತೆ ಅಲ್ಲಿ ಲೆಮನ್ ಟೀ, ಹರ್ಬಲ್ ಗ್ರೀನ್ ಟೀ, ನಮ್ಮ ಈ ಟ್ಯಾನಿನ್ ಇತ್ತ ನಮ್ಮ ಈ ಚಹಾ ಅಲ್ಲ, ಸಾಕಷ್ಟು ಪ್ರಚಲಿತ, ಸಾಕಷ್ಟು ಫೇಮಸ್. ಇದಲ್ಲದೆ ಇನ್ನೊಂದು ನಾನು ಅತ್ಯಂತ ಒಂದು ಖುಷಿಯಿಂದ ಹೇಳುವಂಥದ್ದು, ಅಲ್ಲಿ ಲಿಕೋರೈಸ್ ಟೀ ಅಂತ ಹೇಳ್ತಾರೆ. ನಮ್ಮಲ್ಲಿ ಎಷ್ಟಿ ಮಧು ಹೇಳಿ ಗ್ರಾಮೀಣ ಪರಿಸರದಲ್ಲಿ ಈ ಹುಟ್ಟಿದ ಮಗುವಿಗೆ ಜ್ಯೇಷ್ಠ ಮದ್ದು ಹೇಳಿ ಒಂದು ಮೂಲಿಕೆಯನ್ನು ತಳೆದು ನಾಲಿಗೆಗೆ ನೆಕ್ಕಿಸ್ತಾರೆ. ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದು. ಇದನ್ನು ಲಿಕೋರೈಸ್ ಟೀ ಅಂತ ಮಾಡಿಕೊಂಡು ಜನರು ಕುಡಿತಾರೆ. ಒಂದು ಶರೀರಕ್ಕೆ ಒಂದು ತಂಪು ಅಂತ ಹೇಳ್ತೇವೆ, ಅದನ್ನು ನೀಡಿ ಒಂದು ಖುಷಿಯನ್ನು ನೀಡುತ್ತದೆ. ಹಾಗೆ ಅಶ್ವಗಂಧ ಟೀ
ಇದು ಶರೀರಕ್ಕೆ ಉಲ್ಲಾಸವನ್ನು, ಪ್ರಚೋದನೆಯನ್ನು, ಶಕ್ತಿಯನ್ನು ನೀಡುವಂಥದ್ದು. ಇಷ್ಟಲ್ಲದೆ ಬರೀ ಈ ಕಷಾಯ ಮಾಡುವಂಥದ್ದು, ಯಾವುದು ಕೊತ್ತಂಬರಿ ಜೀರಿಗೆ ಹಾಕಿ ಕಷಾಯ ಕೊಡುವಂಥದ್ದು ಆರೋಗ್ಯಕ್ಕೆ ಒಳ್ಳೆಯದು. ಹೊಟ್ಟೆಯಲ್ಲಿ ಈ ಒಂದು ವಯಸ್ಸಿನ ನಂತರ ಹೊಟ್ಟೆ ಡುಬ್ಬಾಗುವಂಥದ್ದು, ಜೀರ್ಣ ಸರಿ ಆಗದೇ ಇರುವಂಥದ್ದು, ಇನ್ನಿತರೆ ಗ್ಯಾಸ್ಟ್ರಿಕ್ ಸಂಬಂಧ ತೊಂದರೆಗಳು, ಇದೆಲ್ಲ ಇದರಲ್ಲಿ ಶಾಂತಿ ಆಗುವಂಥದ್ದು. ಹೀಗೆ ಹಲವಾರು ಪೇಯಗಳು, ನಮ್ಮ ಅಗತ್ಯಕ್ಕೆ ತಕ್ಕಂತೆ ಹಲವಾರು ಪೇಯಗಳು ಲಭ್ಯವಿದೆ. ಯಾವುದನ್ನು ಬೇಕಾದ್ರೂ ನಾವು ಉಪಯೋಗ ಮಾಡಿಕೊಳ್ಬೋದು. ಗ್ರೀನ್ ಟೀ ಹಾಗಿದ್ರೆ ಕುಡಿಬೋದಾ? ಖಂಡಿತ, ಏನು ಸಮಸ್ಯೆ ಇಲ್ಲ. ಗ್ರೀನ್ ಟೀ ಈಗ ನಮಗೆ ಅಂಗಡಿಯಲ್ಲೂ ಗ್ರೀನ್ ಟೀ ಅಂತ ನಾರ್ಮಲ್ ಆಗಿ ಬ್ಯಾಗ್ ಸಿಗುತ್ತಲ್ಲ, ಅದರಿಂದ ಏನು ಎಫೆಕ್ಟ್ ಆಗೋದಿಲ್ಲ. ಹೌದು, ಇದು ಆರೋಗ್ಯಕ್ಕೆ ಒಳ್ಳೆಯದು. ಕೆಲವರು ಊಟ ಆದ ತಕ್ಷಣ ಟೀ ಕಾಫಿ ಕುಡಿತಾರೆ, ಇದರಿಂದ ಹೊಟ್ಟೆಲಿ ಏನಾದರೂ ಸಮಸ್ಯೆ ಉಂಟಾಗುತ್ತಾ ಅಥವಾ ಗ್ಯಾಸ್ಟ್ರಿಕ್ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಹೌದು. ನಾವು ಊಟವನ್ನು ಮಾಡುವಂಥದ್ದು ಆ ದ್ರವ್ಯಗಳಿಂದ ನಮ್ಮ ಧಾತು ಪೋಷಣೆಗೆ ಬೇಕಾದ ಸತ್ವಗಳು ಸಿಗಬೇಕು ಅಂತ. ಆದರೆ ಈ ಚಹಾ ಕಾಫಿಯಲ್ಲಿನ ಟ್ಯಾನಿನ್ಸ್ ಆಗಲಿ, ಪಾಲಿಫಿನನ್ಸ್ ಆಗಲಿ, ಅಥವಾ ಕಾಫಿಯ pH ಆಗಲಿ, ಇದು ನಾವು ಆ ಜೀರ್ಣ ಪ್ರಕ್ರಿಯೆಗೆ ಬಾಧೆ ಕೊಟ್ಟು ಆ ಸಂಪೂರ್ಣ ಧಾತುವಿನ ಅಬ್ಸಾರ್ಪ್ಷನಿಗೆ ಡಿಸ್ಟರ್ಬ್ ಮಾಡುವ ಕಾರಣ ಊಟ ಆದ ತಕ್ಷಣ ಟೀ ಕಾಫಿ ಒಳ್ಳೆಯದಲ್ಲ. 3 ಗಂಟೆ ಆದಮೇಲೆ, ಸಂಜೆ 3 ಗಂಟೆ ಮೇಲೆ ಟೀ ಕಾಫಿ ಕುಡಿಬಾರ್ದು ಅಂತ ಹೇಳ್ತಾರೆ. ಇದರ ಹಿಂದೆ ಇರುವಂಥ ರೀಸನ್ ಏನು ಸರ್? ಈ ಕಾಫಿಯ ಪ್ರಮುಖ ಅಂಶ ಕೆಫೀನ್ ಹೇಳುವಂಥದ್ದು. ಈ ಕೆಫೀನ್ ರಕ್ತದಲ್ಲಿ ನಾವೊಂದು ಹಾಫ್ ಲೈಫ್ ಅಂತ ಹೇಳ್ತೇವೆ. ಅಂದರೆ ಕೆಫೀನ್ ಅಂಶ ರಕ್ತದಲ್ಲಿ ಅದರ ನಾವು ಯಾವ ಪ್ರಮಾಣದ ಸೇವನೆ ಮಾಡಿರ್ತೇವೆ ಅದರ ಅರ್ಧಾಂಶವನ್ನು ತಲುಪಲು ಸಾಧಾರಣ 5 ರಿಂದ 6 ಗಂಟೆಗಳ ಕಾಲ ಬೇಕು. ಅಂದರೆ 3 ಗಂಟೆಯಲ್ಲಿ ಸೇವನೆ ಮಾಡಿದರೆ 4, 5, 6, 7, 8 ರಾತ್ರಿ 9 ಗಂಟೆವರೆಗೆ ಅದರ ಎಫೆಕ್ಟ್ ಇರ್ತದೆ. ಹಾಗಾಗಿ ನಿದ್ದೆ ಮಾಡಲಿಕ್ಕೆ ಅದು ತೊಂದರೆ ನೀಡಬಹುದು. ಹಾಗಾಗಿ ಅದನ್ನು ಈ ಟೀ ಹಾಫ್ ಅನ್ನು ಗಮನದಲ್ಲಿಟ್ಟುಕೊಂಡು ಸಾಧಾರಣ 4 ರಿಂದ 5 ಗಂಟೆ ಮೊದಲು ನಿದ್ದೆಯ ಸಮಸ್ಯೆ ಇರುವವರು ಟೀ ಕಾಫಿ ಸೇವನೆ ಮಾಡಬಾರದು. ಓಕೆ. ಹಾಗಾದ್ರೆ ದಿನಕ್ಕೆ 1 ಕಪ್ ಕಾಫಿಯನ್ನ ಕುಡಿಬಹುದು, ಅದರಿಂದ ಏನು ತೊಂದರೆ ಇಲ್ಲ. ಅದನ್ನ ಲೈಫ್ ಟೈಮ್ ಕುಡಿಬಹುದು ಸರ್? ಹಾಗಾದ್ರೆ ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಹೆಚ್ಚು ಪದೇ ಟೀ ಕಾಫಿ ಕುಡಿಯೋದ್ರೆ, ಅದರಲ್ಲೂ ಸ್ಪೆಷಲಿ ಕಾಫಿ ಕುಡಿಯೋದ್ರಿಂದಾಗಿ ನರಮಂಡಲಕ್ಕೆ ಸಮಸ್ಯೆಯನ್ನು ಉಂಟು ಮಾಡಬಹುದು, ಅಡಿಕ್ಷನ್ ಆಗಬಹುದು, ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟು ಮಾಡಬಹುದು, ಕಾನ್ಸ್ಟಿಪೇಷನ್ ಸಮಸ್ಯೆ ಉಂಟು ಮಾಡಬಹುದು, ಪೋಷಣೆ ಧಾತು ಅಬ್ಸಾರ್ಪ್ಷನ್ ಆಗಿ ಪೋಷಣೆಗಾಗುವಂಥ ಸಮಸ್ಯೆಗಳನ್ನು ಉಂಟು ಮಾಡಬಹುದು, ಮಸ್ಕ್ಯುಲರ್ ಟ್ವಿಚಿಂಗ್ಸ್ ಉಂಟು ಮಾಡಬಹುದು, ನರಮಂಡಲದಲ್ಲಿ ಒಂದು ಸಣ್ಣ ಮಟ್ಟದ ನಾವು ಆತಂಕ, ಆಂಗ್ಸೈಟಿ, ಮೈನರ್ ಆಂಗ್ಸೈಟಿ ಅಂತ ಹೇಳ್ತೇವೆ, ಅದನ್ನು ಉಂಟು ಮಾಡಬಹುದು. ಹಾಗೆಯೇ ಅಂದರೆ ಕಫ ಪ್ರಕೃತಿಯವರಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ವಾತ ಪ್ರಕೃತಿ ಅದರಿಂದ ದೂರ ಇರುವುದು ಒಳ್ಳೆಯದು. ಓಕೆ. ಸೊ ಮೂಮೆಂಟ್ ಡಿಸಾರ್ಡರ್ಗೂ ಕೂಡ ಇದು ಕಾರಣ ಆಗುತ್ತೆ ಅಂತ. ಓಕೆ ಡಾಕ್ಟರ್, ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಸಲಹೆ ಇದ್ದರೆ? ಪ್ರಪಂಚಾದ್ಯಂತ ಬುಲೆಟ್ ಕಾಫಿ ಇವತ್ತಿಗೆ ಪ್ರಚಲಿತ. ಬಟ್ ನಮ್ಮ ಸಂಸ್ಕೃತಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಇದನ್ನು ನೋಡುವಾಗ ಈ ಹರ್ಬಲ್ ಕಾಫಿ ಅಂತ ನಾವೇನು ಹೇಳ್ತೇವೆ, ವೀಕ್ಷಕರು ಒಂದು ಸಣ್ಣ ಪ್ರಯೋಗ ಮಾಡಿಕೊಳ್ಳಬಹುದು. ಬಿಸಿ ನೀರಿಗೆ 1 ದಿವಸ ಏಲಕ್ಕಿ, 1 ದಿವಸ ಲವಂಗ, 1 ದಿವಸ ಜೀರಿಗೆ, 1 ದಿವಸ ಕೊತ್ತಂಬರಿ, 1 ದಿವಸ ಶುಂಠಿ, ಇವುಗಳದೊಂದು 5-6 ದಿವಸಗಳ ಪ್ರಯೋಗ ಮಾಡಿಕೊಂಡು ತಮ್ಮ ಮೇಲೆ ನೋಡಿಕೊಂಡು, ಐ ವಿಲ್ ಟೆಲ್ ಯು, ದೇ ವಿಲ್ ಲವ್ ಇಟ್ ಲೈಕ್ ಎನಿಥಿಂಗ್. ಮತ್ತು ಇದಕ್ಕೆ ಶಿಫ್ಟ್ ಆದಲ್ಲಿ ಈ ಹರ್ಬಲ್ ಕಾಫಿಗಳು, ನಮ್ಮ ಕಿಚನಲ್ಲಿರುವಂಥ ಸ್ಪೈಸಸ್ ಅಂತ ಹೇಳ್ತೇವೆ, ಈ ಕಾಫಿಗಳಿಗೆ ಶಿಫ್ಟ್ ಆದಲ್ಲಿ ಬದುಕು ಅತ್ಯಂತ ನಮ್ಮ ಜೀರ್ಣಶಕ್ತಿ ಪ್ರಬಲವಾಗುತ್ತದೆ. ಈ ಆಯುಷ್ಯವರ್ಧಕವೂ ಹೌದು, ಆರೋಗ್ಯವರ್ಧಕವೂ ಹೌದು. ಇದರ ಲಾಭವನ್ನು ವೀಕ್ಷಕರು ಪಡೆದುಕೊಳ್ಳಬಹುದು. ಓಕೆ. ಕಾಫಿಯ ಬದಲಾಗಿ ಅಥವಾ ಟೀಯ ಬದಲಾಗಿ ಈ ತರ ಹರ್ಬಲ್ ಟೀ ಈತನ ಮಾಡ್ಕೋಬಹುದು, ಇದರಿಂದ ಉಪಯೋಗನೇ ಇದೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅನ್ಯೂಶಲ್ ಅಂತ ಅನ್ನಿಸ್ಬೋದು, ಸಡನ್ ಆಗಿ ಶಿಫ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಪರ್ಫೆಕ್ಟ್. ಧನ್ಯವಾದ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ, ನಾವು ಪ್ರತಿನಿತ್ಯ ಸೇವನೆ ಮಾಡುವಂತಹ ಕಾಫಿ ನಮ್ಮ ಆರೋಗ್ಯದಲ್ಲಿ, ಅದರಲ್ಲೂ ಕೂಡ ಹೇಳಬೇಕು ಅಂತ ಹೇಳಿದ್ರೆ ಬ್ರೈನಿಗೆ ಎಷ್ಟು ಎಫೆಕ್ಟನ್ನು ಮಾಡುತ್ತೆ, ಡೇ ಟು ಡೇ ಲೈಫಲ್ಲಿ ಅದು ಕೆಲಸಕ್ಕೆ ಹೋಗೋರು, ಅದರಲ್ಲೂ ಈಗ IT ಫೀಲ್ಡಲ್ಲಿ ಇರೋರಾಗಿರ್ಬೋದು, ನೈಟ್ ಶಿಫ್ಟ್ ಮಾಡೋರು ಸ್ಪೆಷಲಿ ಜಾಸ್ತಿ ಕುಡಿತಾರೆ, ಅಲರ್ಟ್ ಆಗಿರಬೇಕು, ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮಲ್ಲಿ ಓದಬೇಕಾದ್ರೆ ಜಾಸ್ತಿ ಕುಡಿತಾರೆ. ಸೊ ಇದು ಹೇಗೆ ಪರಿಣಾಮವನ್ನು ಬೀರುತ್ತೆ, ಅದರ ಬದಲಾಗಿ ಆಲ್ಟರ್ನೇಟಿವ್ ಆಗಿ ಏನನ್ನು ಸೇವನೆ ಮಾಡಬಹುದು, ಆಯುರ್ವೇದಿಕಲ್ಲಿ ನೋಡೋದಾದರೆ ಯಾವುದನ್ನು ಸೇವನೆ ಮಾಡ್ಬೋದು, ಹರ್ಬಲ್ ಟೀಯ ಬಗ್ಗೆ ಕೂಡ ನೀವು ಮೆನ್ಷನ್ ಮಾಡಿದ್ದೀರಾ. ಸೊ ಎಲ್ಲ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ, ಸೊ ಕೆಫಿನ್ನ ಬದಲಾಗಿ ನಾವು ಆಲ್ಟರ್ನೇಟಿವ್ ಆಗಿ ಯಾವ ಪೇಯವನ್ನು ಮಾಡಿಕೊಂಡು ಕುಡಿಬಹುದು, ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.